Praise the Lord. Hallelujah. There is joy in His presence. Amen. ಅದು ವಾಕ್ಯ ಹೀಗೆ ಹೇಳ್ತದೆ, ಅದು Psalms 103. Bless the Lord, O my soul, and all that is within him. Bless his holy name. Bless the Lord, O my soul, and forget not all his benefits. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ದೇವರು ಆತನ ಒಳ್ಳೆಯ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕೌಂಟ್ ದ ಬ್ಲೆಸ್ಸಿಂಗ್ಸ್ ಹೇಳಿಕೊಂಡು ನಾವು ನಮ್ಮ ಆಶೀರ್ವಾದವನ್ನು ನಾವು ಎಣಿಸಲಿಕ್ಕೆ ಆಗೋದಿಲ್ಲ. ಆತನು ಅಂತಹ ಒಂದು ಉಪಕಾರಗಳನ್ನು ಆತ ನಮ್ಮ ಜೀವಿತದಲ್ಲಿ ಇಂದಿನವರೆಗೂ ಆತನು ನಡೆಸ್ತಾ ಬಂದಿದ್ದಾರೆ. ಆಮೆನ್. ಆ ಅಂತಹ ಒಳ್ಳೆಯ ದೇವರನ್ನು ನಾವೆಲ್ಲರೂ ಕೈ ಚಪ್ಪಾಳೆ ಮೂಲಕ ಹಾಡಿ ಸ್ತುತಿಸುವ.
ಆತನ ಎಲ್ ಶೆಡಾಯ್ ಆದ ದೇವರಾಗಿದ್ದಾರೆ. ಅವರಿಂದ ಅಸಾಧ್ಯವಾದದ್ದು ಅದು ಒಂದೂ ಇಲ್ಲ. ಅಂತ ದೊಡ್ಡ ದೇವರನ್ನು ನಾವು ಕೈ ಚಪ್ಪಾಳೆ ತಟ್ಟಿ ಅದನ್ನು ಸ್ತುತಿಸುವ. ಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶೆಡಾಯನ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶೆಡಾಯ್, ಎಲ್ ಶೆಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶೆಡಾಯ್, ಎಲ್ ಶೆಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶೆಡಾಯ್ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶೆಡಾಯ್ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಫರೋಹನ ಸೇನೆ ಬೀಳಲು ನಿನ್ನಯ ನಾಮಕ್ಕೆ. ಫರೋಹನ ಸೇನೆ ಬೀಳಲು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರ ಭಗವದು ನಿನ್ನಯ ಶಕ್ತಿಗೆ. ಕೆಂಪು ಸಮುದ್ರ ಭಗವದು ನಿನ್ನಯ ಶಕ್ತಿಗೆ. ಎಲ್ ಶೆಡಾಯ್, ಎಲ್ ಶೆಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. 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 ಎಲ್ ಶೆಡಾಯ್ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶೆಡಾಯ್ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಮಾರ್ಗಯ ನಡೆಯುವುದು ನಿನ್ನಯ ನಾಮಕ್ಕೆ. ಅದ್ಭುತ ಮಾರ್ಗಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ. ಅಡ್ಡಿ ತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ. ಎಲ್ ಶೆಡಾಯ್, ಎಲ್ ಶೆಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶೆಡಾಯ್, ಎಲ್ ಶೆಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶೆಡಾಯ್ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶೆಡಾಯ್ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ರೋಗ
ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ನಿಂಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿಂಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯನ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯನ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನಮ್ಮ ದೊಡ್ಡ ದೇವರಿಗೆ ಒಂದು ದೊಡ್ಡ ಚಪ್ಪಾಳೆ ಅಂತ ತಟ್ಟುವ. ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನೊಂದು ತುಂಬ ಒಳ್ಳೆಯ ದೇವರಾಗಿದ್ದಾನೆ. ಆತನ್ನು ವರ್ಣಿಸಲಿಕ್ಕೆ ನಮ್ಮಿಂದ ಮಾತು ಸಾಲದು. ಹಲ್ಲೆಲೂಯಾ. ಕರ್ತನೇ, ನೀವೆಷ್ಟು ಒಳ್ಳೆಯರಪ್ಪ, ನಿನ್ ಪ್ರೀತಿ ಹೇಗೆಲ್ಲಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿನ್
ಪ್ರೀತಿ ಹೇಗೆಲ್ಲಪ್ಪ ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ ಈ ನನ್ನ ಜೀವ ನಿನದೇಸಯ್ಯ ಉಸಿರೆಲ್ಲ ನಿನ್ನದೇ ಓ ಏಸಯ್ಯ ಈ ನನ್ನ ಜೀವ ನಿನದೇಸಯ್ಯ ಉಸಿರೆಲ್ಲ ನಿನ್ನದೇ ಓ ಏಸಯ್ಯ ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ ನೀನಿರಲು ಬಾಳೆಲ್ಲ ಹರ್ಷಾನಂದ ನೀನಿರಲು ಬಾಳೆಲ್ಲ ಹರ್ಷಾನಂದ ನೀವೆಷ್ಟು ಒಳ್ಳೆಯಪ್ಪ ನಿನ್ ಪ್ರೀತಿ ಹೇಗೆಲ್ಲಪ್ಪ ನೀವೆಷ್ಟು ಒಳ್ಳೆಯಪ್ಪ ನಿನ್ ಪ್ರೀತಿ ಹೇಗೆಲ್ಲಪ್ಪ ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ Yes, Lord, thank you, Master, to worship you, Father. ಸ್ತೋತ್ರ ಕರ್ತೀವಿ, ಸ್ತೋತ್ರ ಸ್ವಾಮಿ. Thank you, Lord. Thank you, Jesus. Thank you, Master. Thank you, Lord. ಪರಲೋಕದಲ್ಲಿರುವ ತಂದೆ ಪರಿಶುದ್ಧವಾದದು ನಿನ್ನ ನಾಮ ಪರಲೋಕದಲ್ಲಿ ಇರುವ ತಂದೆ ಪರಿಶುದ್ಧವಾದದು ನಿನ್ನ ನಾಮ ಸ್ತುತಿಸಲು ಯೋಗ್ಯನು ನೀ ಮಹಿಮೆಗೆ ಯೋಗ್ಯನು ನೀ ಶಮಿಸಲು ಯೋಗ್ಯನು ನೀನೇ
ಬೆಳಕು ನೀಡು ದೇವಾ, ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀನು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀನು ಕ್ರಿಸ್ತನ ಮನಸ್ಸು. ಆರಾಧನೆ, 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 ಆರಾಧನೆ. ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ, ಆರಾಧನೆ. ಇನ್ನೊಮ್ಮೆ ಹೇಳೋಣ, ಆರಾಧನೆ, ಆರಾಧನೆ. Come on church. ನಮ್ಮ ಕೈಗಳನ್ನು ಎತ್ತುತ್ತಾ ಪ್ರತಿಯೊಂದು ಕೈಗಳು ಪರಲೋಕದ ಕಡೆಗೆ ಎತ್ತಲ್ಪಡಲಿ. ಓ ಜೀಸಸ್, ಆರಾಧನೆ, ಆರಾಧನೆ. ಇನ್ನೊಮ್ಮೆ ಆತ್ಮ ಭರಿತರಾಗಿ ಆಡೋಣ. Yes, yes, Holy Spirit, take your control. Glory, ಆರಾಧನೆ, ಆರಾಧನೆ. ಹೇಳೋಣ, ಜೀವದ ರೊಟ್ಟಿ ನೀನೇ, ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು, ಜೀವ ಜಲವು ನೀನೆ ದೇವಾ, ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ, ಅನುದಿನದ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ ಬಾಲ ನನಗೆ, ಅನುದಿನದ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ ಬಾಲ ನನಗೆ. ಸದೋಟಗಳ ಆರಾಧನೆ. Come on. Yes, yes, Holy God, we worship you, King of Kings, Lord of Lords, you are almighty, Jesus. Yes, yes, ನಾವು ಆತ್ಮದಿಂದ ಹಾಡೋಣ ಬ್ರದರ್. Come on church. Yes,
ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಪ್ಪ. ನಮ್ಮ ಕೂಡ ಮಾತಾಡ್ಲಿಕ್ಕಿರುವಾತನೇ ನಿನಗೆ ಸ್ತೋತ್ರಪ್ಪ. ನಮ್ಮಲ್ಲಿ ನಮ್ಮ ಮೂಲಕ ಕಾರ್ಯ ಮಾಡ್ಲಿಕ್ಕಿರುವಾತನೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹೋ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆ, ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆ ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ಎಲ್ಲ ಬಾಯಿಗಳು ಕರ್ತನನ್ನು ಸ್ತುತಿಸಲಿ. ಯೆಬೋರ ಶಕಾಲೆಮ ಊದ್ರಿಯಮ ಊದ್ರಿಯಮ. We break in the name of Jesus. Hallelujah, hallelujah. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ನಂಬಿಕೆಯಿಂದ ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ಎಲ್ಲ ಕೈಗಳು ಪರಲೋಕಕ್ಕೆ ಎತ್ತಲ್ಪಡುತ್ತಾ ಹಾಡೋಣ. ಕಮಾನ್ ಚರ್ಚ್, ಕಮಾನ್ ಚರ್ಚ್. ಪರಲೋಕ ನಮ್ಮ ಕೈಗಳನ್ನು ನೋಡಲಿ, ಪರಲೋಕ ನಮ್ಮ ಕೈಗಳನ್ನು ನೋಡಲಿ. ಎಲ್ಲ ಕೈಗಳು ಅಲ್ಲರಿಸಲ್ಪಡಲಿ. ಕಮಾನ್ ಚರ್ಚ್. ಇನ್ನೊಮ್ಮೆ ಶಬೋ ಲೆಖೋ ಲೆಬೋ ಬ್ರಹೋಮೋ. Hallelujah, 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 hallelujah. Thank you, Lord. Thank you for your holy presence, of God. Oh, thank you, Jesus. Oh, glory, glory. Thank you, Lord. Shaba, Lebo, Ramro, Shebro, Glero Roma. Thank you, Jesus. Hal Aphonia, Hebronia, Al Asikralenia, Hubra Elbo Foma Sakalia. Thank you, Jesus. Thank you, Jesus. Fill your church. ನಿನ್ನ ಸಭೆಯನ್ನು ತುಂಬಿಸು ನಿನ್ನ ನಾಮದ ಮಹಿಮೆಗೋಸ್ಕರ. ಎಸ್ ಎಸ್, ನಿನ್ನ ಜ್ಞಾನದಿಂದ, ವಾಕ್ಯದ ಪ್ರಕಟಣೆಗಳಿಂದ ಮಾತ್ರವಲ್ಲದೆ ಪವಿತ್ರಾತ್ಮನ ಬಲದಿಂದ ತುಂಬಿಸು ಸ್ವಾಮಿ. ಕರ್ತನೇ, ಕರ್ತನೇ, ನಿನ್ನ ಜ್ಞಾನದಲ್ಲಿ ಬೆಳೆಯಬೇಕು, ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಎರಡನೇದಾಗಿ ದೇವರೇ, ನಿನ್ನ ಬಲದ ಮೂಲಕ ಸಾಕ್ಷಿಗಳಾಗಬೇಕು ದೇವರೇ. ತುಂಬಿಸು. ನಿನ್ನ ಸಭೆ ನಿನ್ನ ಮುಂದೆ ಇದೆ. ಟಕೋಬೋ ಲೆಕೋಬೋ ಲೆಕೋಬೋ. Fill with your church, Holy Master. Thank you, Jesus. ಆಪರೇಟ್ ಆಗಲಿ ದೇವರೇ. ಗಿಫ್ಟ್ಗಳು ಆಪರೇಟ್ ಆಗಲಿ ಕರ್ತನೆ. ಗಿಫ್ಟ್ಗಳು ಆಪರೇಟ್ ಆಗಲಿ ಸ್ವಾಮಿ. ಗಿಫ್ಟ್ಗಳನ್ನು ಹೊಂದಿಕೊಳ್ಳಲಿ ಸಭೆ. ಶಬ. ಈ ಅಂತ್ಯ ಕಾಲದಲ್ಲಿ ದೇವರೇ ನಡೆಯತಕ್ಕಂಥ ಸಂಗತಿಗಳು ದೇವರೇ, ನೀನು ಹೇಳಿದೆಯಲ್ಲ, ತರುವಾಯ ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವನೆಂಬುದಾಗಿ ಸುರಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. Thank you, Jesus. Thank you, Jesus. Thank you, Jesus. Ho, 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 ho. Fill, fill, fill in the mighty name of Jesus. Fill your people, oh God.
for your glory, for your glory, for your glory. Fill in the name of Jesus. Fill in the name of Jesus. Glory, Lord. Mahime, 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 mahime. Glory, 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 glory. Mahime, mahime, mahime. You spirit of disturbance, I command you right now in the name of Jesus. Live. ಮನಸ್ಸುಗಳು ಫ್ರೀ ಆಗಲಿ ಕುಗ್ಗಿಸುವಿಕೆ ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ. ಕೆಲವು ಬರುವಂತ ಆಲೋಚನೆಗಳ ನಿಮಿತ್ತವಾಗಿ ಕುಗ್ಗಿಸಲ್ಪಡಬೇಕೆ. ಐ ಕಮಾಂಡ್ ಯು ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಲಿವ್. ಯು ಸ್ಪಿರಿಟ್ ಆಫ್ ಡಿಪ್ರೆಷನ್, ಡಿಪ್ರೆಷನ್ಗೆ ನಡೆಸುವಂತ ಆತ್ಮನೆ, ಲಿವ್ ಇನ್ ದ ನೇಮ್ ಆಫ್ ಜೀಸಸ್. ಥಕೂರ ಭಾಷೆಗೆ ಎವ್ರಿ ಸ್ಪಿರಿಟ್ ಆಫ್ ಲೈ, ಸುಳ್ಳು ಆತ್ಮನೆ ಯೇಸುವಿನ ನಾಮದಲ್ಲಿ ಬಿಟ್ಟೋಗ. ನಿನ್ನ ಕಾರ್ಯಗಳು, ಮೈಂಡ್ಗೆ ಪ್ರೇರೇಪಿಸುವ ನಿನ್ನ ಕಾರ್ಯಗಳು ಎಲ್ಲ ಸುಳ್ಳುಗಳು, ಅಸತ್ಯಗಳು ಬಿದ್ದೋಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ಈ ಅಂತ್ಯ ಕಾಲದಲ್ಲಿ ಸಭೆ ನಿನ್ನ ಸತ್ಯತೆಯಲ್ಲಿ ನಿಲ್ಲಲಿ, ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಚಿತ್ತ ನೆರವೇರಲಿ, ನಿನ್ನ ಆಲೋಚನೆ ಈಡೇರಲಿ, ನಿನ್ನ ಮಹಿಮೆ ಸಭೆಯ ಮೂಲಕ ಪ್ರಖ್ಯಾತಿಗೆ ಬರಲಿ, ನಿನ್ನ ಮಹಿಮೆ ಸಭೆಯಲ್ಲಿ ಪ್ರಜ್ವಲಿಸಲಿ. ಹಳ ಒಡಂಬಡಿಕೆ ಕಾಲದಲ್ಲಿ ನಿನ್ನ ತೇಜ ಸಾನ್ನಿಧ್ಯದ ಆ ಮಹಿಮೆ ಕರ್ತನೆ, ಹಳ ಒಡಂಬಡಿಕೆಯ ಆ ದೇವಾಲಯಗಳಲ್ಲಿ ಕರ್ತನೆ ನೆಲೆಸಿದ ಪ್ರಕಾರ ಹೊಸ ಒಡಂಬಡಿಕೆಯ ಸಭೆಯಾದ ನನ್ನಲ್ಲಿ ನಮ್ಮಲ್ಲಿ ನೆಲೆಸಿರುವುದಕ್ಕಾಗಿ ಸ್ತೋತ್ರ. ಅಲ್ಲಿ ನಿನ್ನ ತೇಜ ಸಾನ್ನಿಧ್ಯ ಇಳಿದು ಬಂದಿರುವ ಪ್ರಕಾರ ನಮ್ಮಲ್ಲಿನ ತೇಜ ಸಾನ್ನಿಧ್ಯ ಇರುವುದಕ್ಕಾಗಿ ಸ್ತೋತ್ರ. ಇದೆಲ್ಲ ಪರಿಶುದ್ಧಾತ್ಮನ ಸಹಾಯದ ಮೂಲಕ, ವಾಕ್ಯದ ಶುದ್ಧೀಕರಣದ ಮೂಲಕ, ಅದರ ಅನುಭವಕ್ಕೆ ನಾವುಗಳು ಹೆಚ್ಚೆಚ್ಚು ಹೋಗುವಂತೆ ಸ್ವಾಮಿ ನೀನು ಸಹಾಯ ಮಾಡ್ತಾ ಇದ್ದೆ, ಅದಕ್ಕಾಗಿ ಸ್ತೋತ್ರ. ಮಹಿಮೆ 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 ಮಹಿಮೆ. Oh, we worship you, Jesus. We give glory. Hallelujah. 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 Breakthrough in the mighty name of Jesus. Every bondage we break in the name of Jesus. ಎಲ್ಲ ಬಂಧನಗಳು break ಆಗಲಿ. Hallelujah. Free. Every addiction, ಎಲ್ಲ ರೀತಿಯ ಸೆಳೆಯುವಿಕೆ, ಅಡಿಕ್ಟ್ ಆದಂಥ ಸಂಗತಿಗಳು break in the name of Jesus. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ರಾಜ. ನೀನು ಒಳ್ಳೆಯವನು ಸ್ವಾಮಿ. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದ ಆತನು ನಿನಗೆ ಸ್ತೋತ್ರ ರಾಜ. ಇದುವರೆಗೂ ಕೃಪೆಯನ್ನು ನಡೆಸಿಕೊಂಡು ಬಂದಿರುವ ಆತನೇ ಸ್ತೋತ್ರ. ನಾವು ಉಳಿದಿರುವುದೇ ನಿನ್ನ ಕರುಣೆ ರಾಜ. ಶಾರೀರಿಕವಾಗಿಯೂ
ಆತ್ಮಿಕವಾಗಿ ಇವತ್ತು ನಾವು ಜೀವಿಸ್ತಾ ಇರುವುದು ನಿನ್ನ ಕರುಣೆ. ಕ್ರಿಸ್ತ ಯೇಸುವಿನಲ್ಲಿ ಜೀವವನ್ನು ನಮಗೆ ಕೊಟ್ಟಾತನೇ ನನಗೆ ಸ್ತೋತ್ರ. ಮರಣದ ನಿಯಮಗಳು ನಮ್ಮನ್ನು ಆಳದಂತೆ ಜೀವದ ನಿಯಮಕ್ಕೆ ನಾವು ಕ್ರಿಸ್ತ ಯೇಸುವಿನಲ್ಲಿರುವಂತ ನಂಬಿಕೆ ಮೂಲಕ ಬಾಧ್ಯಸ್ಥರಾಗುವಂತೆ ಕೃಪೆ ಕೊಟ್ಟಿದೆ. ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಜೀವಿತದ ಎಲ್ಲ ಏರಿಯಾಗಳಲ್ಲೂ ಕೂಡ ಜೀವ ಜೀವ ಜೀವ, ಆರೋಗ್ಯ ಭಾಗದಲ್ಲಿಯೂ, ಸಮಾಧಾನದ ಭಾಗದಲ್ಲಿಯೂ, ಆರ್ಥಿಕ ಭಾಗದಲ್ಲಿಯೂ, ಎಲ್ಲ ಭಾಗದಲ್ಲಿಯೂ ಜೀವ ಜೀವ. ಅಷ್ಟು ಮಾತ್ರವಲ್ಲ, ಈ ಲೋಕ ಬಿಟ್ಟ ನಂತರ ನಿತ್ಯತ್ವದ ಭಾಗ್ಯ, ನಿತ್ಯ ಜೀವ ಕ್ರಿಸ್ತ ಯೇಸುವಿನಲ್ಲಿ ನೀನು ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಮರಣ ಕತ್ತಲೆಗೆ ಸಂಬಂಧಪಟ್ಟಂತ ಸಂಗತಿಗಳು ದೇವರ ಅದರಿಂದ ನಮ್ಮನ್ನು ಬಿಡಿಸಿದ್ದಿ. ತಿರುಗಿ ಆಳದಂತೆ ನಿನ್ನ ಆತ್ಮನ ಸಹಾಯ ನೀಡಿ ನಡೆಸು ಸ್ವಾಮಿ. Ebarala shama tura bahensu pakiliyerementu hakli bi sofola aba al anika bahausa al abasakalaka eba ate kebotora barika ati katakotobara ಎಲ್ಲ ರೀತಿಯ ಒಂದು ಹಿಡಿತಗಳು ಬ್ರೇಕ್ಔಟ್ ಆಗಲಿ. ಶಬಲಕ ಚೊರಬಂಟಿನಿಮ ಅಲ್ಲಿ ಇನೂಫೋ ಊಫನ ಅಸಿಯ ಅಲಿಯ ಅಲಿಯ ಫ್ರೀಡಮ್, ಸಮಾಧಾನ ಇಲ್ಲದ ಮನಸ್ಸುಗಳು ಸಮಾಧಾನವನ್ನು ಹೊಂದಿಕೊಳ್ಳಲಿ. ಲೈಬ್ರ ಭಾಷಾ ಕಲಾಕಂದ ಕೊನೆದಾಗ ಹೇಳೋಣ, ಮಹಿಮೆ ಮಹಿಮೆ ನಿನಗೆ. ಯಾರಿಗೆ ಮಹಿಮೆ ಬೇಕು? ನಮ್ಮ ಜೀವಿತದ ಮೂಲಕ ಯಾರಿಗೆ ಮಹಿಮೆ ಬೇಕು? ನಮ್ಮ ಕರ್ತನಿಗೆ. ಎಸ್ ಮಹಿಮೆ ಎಲ್ಲ ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ ರಾಜ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್ ಆಮೇನ್. ಸಭೆ ದಯವಿಟ್ಟು ಕೂತ್ಕೊಳ್ರಿ. ಹಲ್ಲೆಲೂಯಾ. ದೇವರ ಒಂದು ಕೃಪೆಯಿಂದ ನಾವು ತಿರುಗಿ ಈ ದಿನ ಸೇರಿ ಬರುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಿಜವಾಗಿಯೂ ಆತನು ಸ್ತುತಿಗೆ ಯೋಗ್ಯನು ಅಲ್ವಾ? ಇವತ್ತು ನಾವೇನಾದರೂ ಇರುವುದಾದರೆ, ನಮ್ಮಲ್ಲಿ ಎಂತಾದರೂ ಅದ್ಭುತ ಆಗಿರುವುದಾದರೆ, ಆಗ್ತಾ ಇದ್ದಿರುವುದಾದರೆ, ಅದಕ್ಕೆ ಕಾರಣ ಯಾರು? ಕಾರಣ ಯಾರು? ಅಲ್ಲಾಡಿಸ್ತೇನೆಗೆ ಒಂದು ಕಾರಣ ಯಾರು? ದೇವರು, ಆತನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೇಳಿರಿ, ನಾನು ಇದ್ದ ಹಾಗೆ ಇರುವುದಿಲ್ಲ. ನಾನು ದೇವರಾತ್ಮನ ಸಹಾಯದಿಂದ ಆತ್ಮಿಕ ಜ್ಞಾನದಲ್ಲಿಯೂ, ಆತ್ಮಿಕ ಬಲದಲ್ಲಿಯೂ, ಪರಿಶುದ್ಧತೆಯಲ್ಲಿಯೂ ನಾನು ಹೆಚ್ಚುತ್ತೇನೆ. ಕರ್ತನಿಗಾಗಿ ಫಲಿಸುತ್ತೇನೆ. ದೇವರ ಚಿತ್ತವು ನನ್ನ ಜೀವಿತದ ಮೂಲಕ ನೆರವೇರುತ್ತದೆ. ಈ ಭೂಲೋಕದಲ್ಲಿ ಆತನ ಸಂಕಲ್ಪ ನನ್ನ ಕುರಿತಾಗಿ ಏನಿದೆಯೋ ಅದೇ ನೆರವೇರುತ್ತದೆ, ಅದೇ ನೆರವೇರುತ್ತದೆ. ಇದೆಲ್ಲ ದೇವರ ಪ್ರೀತಿಯಿಂದ, ಆತನ ಮಗನಾದ ಯೇಸು ಕ್ರಿಸ್ತನ ಕೃಪೆಯಿಂದ, ಪವಿತ್ರಾತ್ಮನ ಸಹಾಯದಿಂದ ನಡೆಯುತ್ತದೆ. ಆತನಿಗೆ ಸ್ತೋತ್ರವಾಗಲಿ, ಆತನಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓಕೆ, ಯಾವುದಾದರೂ ಒಂದು ಸಂಗತಿ, ವಿಷಯ, ಅದರಲ್ಲಿ ನಾವು ಆಪರೇಟ್ ಆಗಬೇಕಾದ್ರೆ, ಎಕ್ಸಾಂಪಲ್ ಒಂದು 3 ವಿಷಯಗಳ ಅವಶ್ಯಕತೆ ಉಂಟು. ನಾನು ಪ್ರಸಂಗವನ್ನು ಈ ರೀತಿ ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಯಾವುದಾದ್ರೂ ವಿಷಯದಲ್ಲಿ ನಾವು ಆಪರೇಟ್ ಆಗಬೇಕಾದ್ರೆ, ಅದರಲ್ಲಿ ಉಪಯೋಗ ಬೇಕಾದರೆ ಅಥವಾ ಅದನ್ನು ಉಪಯೋಗಿಸಿಕೊಳ್ಳಬೇಕಾದ್ರೆ, ಅದರಲ್ಲಿ ಉಪಯೋಗ ಅಥವಾ ಅದನ್ನು ಉಪಯೋಗಿಸಿಕೊಳ್ಬೇಕಾದ್ರೆ 3 ಸಂಗತಿ ನಮಗೆ ಅವಶ್ಯಕ. ಒಂದು, ಅದು ನಮ್ಮಲ್ಲಿ ಇರಬೇಕು.
ಎರಡನೇದಾಗಿ ಅದನ್ನು ನಾವು ತಿಳಿದುಕೊಂಡಿರಬೇಕು. ಮೂರನೇದಾಗಿ ಅಲ್ಪ ಸ್ವಲ್ಪ ಅಲ್ಲ, ಪರಿಪೂರ್ಣವಾಗಿ ತಿಳಿದುಕೊಂಡಿರಬೇಕು. ಒಂದದು ನಮ್ಮಲ್ಲಿ ಇರಬೇಕು. ಎರಡನೇದಾಗಿ ಅದನ್ನು ನಾವು ತಿಳಿದುಕೊಂಡಿರಬೇಕು. ಮೂರನೇದಾಗಿ ಸಂಪೂರ್ಣವಾಗಿ ತಿಳಿದುಕೊಂಡಿರಬೇಕು. ಹಲ್ಲೆಲೂಯ. ಉದಾಹರಣೆಗಾಗಿ ಒಂದು ವಾಷಿಂಗ್ ಮೆಷಿನ್. ಹಲ್ಲೆಲೂಯ. ನಾನೊಂದು ಇದರಲ್ಲಿ ನೋಡಿದೆ, ಒಂದು ವಿಡಿಯೋ ಬಂದಿತ್ತು. ಒಬ್ಬ ಭಾಳ ಒಳ್ಳೆ ವಾಷಿಂಗ್ ಮಿಷಿನ್ ಮಾಡಿದ್ದಾನೆ. ಹೇಗೆ ಮಾಡಿದ್ದಾನೆ ಗೊತ್ತಾ? ಅದರಲ್ಲಿ ಒಗೆದು ಒಣಗಿಸಿ ಹಾಕಿಬಿಟ್ಟ. ಒಂದು ಪ್ಲಾಸ್ಟಿಕ್ ಇದಿದೆ ನೋಡಿ, ಟಬ್ಬಿನ ಒಪ್ಪದಿಲ್ಲ, ಹೈಟದ್ದು ಬರ್ತಲ್ಲ, ಈ ಬಟ್ಟೆ ಎಲ್ಲ ಹಾಕಿರ್ತಾರಲ್ಲ, ಹೋಲ್ದು ಸ್ಕ್ವೇರ್ ಹೋಲ್ ಇರ್ತದೆ. ಅದರ ಹಿಂದೆ ಒಂದು ಹೋಲ್ ಮಾಡಿ ಅದನ್ನು ಅಡ್ಡ ಮಲಗಿಸಿ ಅದನ್ನು ಸೈಕಲ್ದು ವೀಲ್ಗೆ ಸೈಕಲ್ಗೆ ಕನೆಕ್ಟ್ ಮಾಡಿ ಅದು ಸೈಕಲಿಗೆ ತಿರುಗಿಸುವಾಗ ತಿರುಗ್ತದೆ. ಓಕೆ, ಅವನು ಅಡ್ಡ ಇಡ್ತಾನೆ, ಅದಕ್ಕೆ ಒಂದು ಟಬ್ ಇಡ್ತಾನೆ. ಅಡಿಯಲ್ಲಿ ಒಂದು ದೊಡ್ಡ ಟಬ್ಬಲ್ಲಿ ನೀರು. ಆ ನೀರಿನ ಒಳಗೆ ಒಂದು ಕಾಲಂಶ ಮುಳುಗುವಾಗೆ ಈ ಬಾಸ್ಕೆಟ್ ಇಡ್ತಾನೆ. ಯಾವುದು? ಅಡ್ಡ ಮಲಗಿಸದ ಬಾಸ್ಕೆಟ್. ಅದರ ಒಳಗೆ ಬಟ್ಟೆ ಎಲ್ಲ ಹಾಕ್ತಾನೆ. ದೊಡ್ಡ ಟಬ್ಬು, ಅದರ ಮೇಲೆ ಅಡ್ಡ ಮಲಗಿದ ಬಾಸ್ಕೆಟ್, ಕನೆಕ್ಷನ್ ಎಲ್ಲ ಯಾವುದು? ಸೈಕಲ್ದು ವೀಲ್. ಟಬ್ ಒಳಗೆ ಏನಾಗ್ತಾನೆ? ಬಟ್ಟೆ ಹಾಕ್ತಾನೆ. ಹಾಕಿ ಏನು ಮಾಡ್ತಾನೆ? ತಿರುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಆ ಟಬ್ಬಲ್ಲಿರುವಂಥ ನೀರು ಮತ್ತು ಇವನು ಹಾಕಿದಂಥ ಇದು ಯಾವುದು? ಸರ್ಫ್ ಪೌಡರ್. ಅದು ತಿರುಗುವಾಗ, ಆ ಟಬ್ಬಿನೊಳಗಿನ ನೀರಿನಲ್ಲಿ ತಿರುಗುವಾಗ ಎಷ್ಟು ನೊರೆ ಬಂತು ನೋಡಿ. ಸರಿ ಅವನು ಕುತ್ಕೊಂಡು ಹೀಗೆ ಮಾಡೋದು, ಅಲ್ಲಿ ಟಬ್ಬು ತಿರುಗೋದು. ಆ ರೀತಿ ಎಲ್ಲ ಕನೆಕ್ಷನ್, ಬೆಲ್ಟ್ ಕನೆಕ್ಷನ್ ಎಲ್ಲ ಮಾಡಿದ್ದಾನೆ. ಓಕೆ, ಆಮೇಲೆ ಅದನ್ನು ಏನು ಮಾಡಿದ ಗೊತ್ತಾ? ಅವನು ತೆಗ್ದೀಗ ಆ ಸೈಕಲ್ದು ಇದನ್ನು ಸ್ಟ್ರೈಟ್ ಮಾಡಿದ, ಆ ಟಬ್ಬನ್ನು ಸ್ಟ್ರೈಟ್ ಮಾಡಿದ, ಸೈಕಲ್ ಅಡ್ಡ ಹಾಕಿದ, ತಿರುಗಿಸಿದ. ಅದು ಈಗ ಒಗ್ದದ್ದನ್ನು ತೆಗೆದು ಅದರಲ್ಲಿ ಹಾಕಿ ಡ್ರಾಯರ್ ಅಂತೆ ಒಂದು. ಏನಿವೆ, ಅದು ಎಷ್ಟು ಕೊಳೆ ಹೋಗಿದೆ ಗೊತ್ತಿಲ್ಲ. ಮತ್ತು ಪುನಃ ಹಗ್ಗದ ಸಿಸ್ಟಮ್ ಕೂಡ ಒಂದು. ಇಲ್ಲಿ ಹೀಗೆ ಹಾಕಿಬಿಡ್ತಾನೆ, ಹಗ್ಗ ಎಳಿತಾನೆ, ಸರ್ಕಂತ ಹಗ್ಗ ಬಿಸಿಲಿಗೆ ಹೋಗ್ತಾನೆ ಸೀದಾ. ಮನೆ ಒಳಗಿಂದ ಹಾಕಿದ ಹಗ್ಗ ಎಳೆಯುವಾಗ ಆ ಸಿಸ್ಟಮ್ ಎಲ್ಲ ಕಾಮಿಡಿ ಬರ್ತದೆ. ಏನೇ ಇರಲಿ, ಅವನಿಗೆ ನಾನು ಎಣಿಸಿದೆ ಸ್ವಲ್ಪ ಅವನಿಗೆ ವಾಷಿಂಗ್ ಮಿಷಿನ್ನ ಬಗ್ಗೆ ಅವನಿಗೆ ಸ್ವಲ್ಪ ಪರಿಜ್ಞಾನ ಇದೆ ಎಂಬುದಾಗಿ ಎನಿಸಿದೆ. ಓಕೆ, ಈಗ ವಾಷಿಂಗ್ ಮಿಷಿನ್ ಎಕ್ಸಾಂಪಲ್, ಒಂದು ವಾಷಿಂಗ್ ಮಿಷಿನ್, ಅದರ ಉಪಯೋಗ ನಾವು ಪಡೆದುಕೊಳ್ಬೇಕಾದ್ರೆ ಅಥವಾ ಅದರನ್ನು ನಾವು ಉಪಯೋಗಿಸಿ ಅದರ ಬೆನಿಫಿಟನ್ನು ಪಡೆದುಕೊಳ್ಬೇಕಾದ್ರೆ ಫಸ್ಟ್ ವಾಷಿಂಗ್ ಮಿಷಿನ್ ನಮ್ಮಲ್ಲಿರಬೇಕು ಅಲ್ವಾ? ಎರಡನೇದಾಗಿ ವಾಷಿಂಗ್ ಮಿಷಿನನ್ನು ಅರ್ಧಂಬರ್ಧ ತಿಳ್ಕೊಂಡಿರಬೇಕು. ಅರ್ಧಂಬರ್ಧ ತಿಳ್ಕೊಂಡ್ರೆ ಸಾಧ್ಯ ಆಗ್ತದಾ? ಅದನ್ನು ಆಪ್ರೇಟ್ ಮಾಡುವಂಥದ್ದು ಅದರ ಬಗ್ಗೆ, ಅಂದರೆ ವಾಷಿಂಗ್ ಮಿಷಿನ್ ಬೇಕು. ಎರಡನೇದಾಗಿ ಆ ವಾಷಿಂಗ್ ಮಿಷಿನನ್ನು ಆಪ್ರೇಟ್ ಮಾಡುವಂಥ ವಿಚಾರ ಅರ್ಧಂಬರ್ಧ ತಿಳ್ಕೊಂಡಿರಬಾರ್ದು. ಅದರ ಬದಲಾಗಿ ಮೂರನೇದಾಗಿ ಏನು? ಪರಿಪೂರ್ಣವಾಗಿ ತಿಳ್ಕೊಂಡಿರಬೇಕು. ಆಗ ಆ ವಾಷಿಂಗ್ ಮಿಷಿನ್ ಆಪ್ರೇಟ್ ಆಗಬೇಕಾದ ರೀತಿಯಲ್ಲಿ ಆಪ್ರೇಟ್ ಆಗ್ತದೆ. ಸೇಮ್ ಥಿಂಗ್ ಟಂಗ್ ಸ್ಪೀಕಿಂಗ್ ಆಲ್ಸೋ ಸೇಮ್ ಥಿಂಗ್. ಹಲ್ಲೆಲೂಯ, ಹಲ್ಲೆಲೂಯ. ಅನ್ಯ ಭಾಷೆಯ ವರದಾನ ಅನ್ನುವಂಥದ್ದು ಅದು ಫಸ್ಟ್ ಆ ವರ ನಮ್ಮಲ್ಲಿರಬೇಕು, ಅಥವಾ ಆ ವರವನ್ನು ನಾವು ಹೊಂದಿರಬೇಕು. ಎರಡನೇದಾಗಿ ಆ ವರದ ಕುರಿತಾಗಿ ಅಲ್ಪ ಸ್ವಲ್ಪ ಇದು ಮಾಡಿದರೆ ಆಪ್ರೇಟ್ ಮಾಡಲಿಕ್ಕೆ ಆಗಲ್ಲ, ಅದರಲ್ಲಿ ಆಪ್ರೇಟ್ ಆಗೋದಿಲ್ಲ. ಅಲ್ಪ ಸ್ವಲ್ಪನೇನು ಅದರ ಜ್ಞಾನ ಇದೆ ಅನ್ನುವಾಗ ಅದರಲ್ಲಿ ಖಂಡಿತವಾಗಿ ಆಪ್ರೇಟ್ ಆಗಲಿಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ಅದರ ಪರಿಪೂರ್ಣವಾದ ರೆವಲೇಷನ್ ಒಂದು ವೇಳೆ ಒಬ್ಬರಿಗೆ ಇರುವುದಾದರೆ ಅಂಥವರು ಮಾತ್ರ ಟಂಗ್ ಸ್ಪೀಕಲ್ಲಿ ಬಹಳಷ್ಟು ಫ್ಲೋ ಆಗಿ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯ. ಬೈಬಲಲ್ಲಿ ಒಂದು ಮಾತು ಹೇಳಿದೆ, ಯೆಹೋವನು ಸರ್ವೋತ್ತಮನೆಂದು ಏನು ಮಾಡಬೇಕಂತೆ? ಅನುಭವ ಸವಿದು ನೋಡಬೇಕಂತೆ. ಅದೇ ಪ್ರಕಾರ ದೇವರು ದೇವಜನರ ಪ್ರಯೋಜನಾರ್ಥವಾಗಿ ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಕೆಲವು ವರಗಳನ್ನು ಕೊಟ್ಟಿರ್ತಾನೆ. ಆ ವರಗಳನ್ನು ಒಂದನೇದಾಗಿ ಆ ವರ ನಮ್ಮಲ್ಲಿ ಇಲ್ಲದಿದ್ದರೆ ಅದರಲ್ಲಿ ಆಪ್ರೇಟ್ ಆಗಲಿಕ್ಕೆ ಆಗೋದಿಲ್ಲ. ಎರಡನೇದಾಗಿ ಇದ್ದು ಅಲ್ಪ ಸ್ವಲ್ಪ ತಿಳ್ಕೊಂಡ್ರೆ ಸರಿಯಾದ ಪ್ರಮಾಣದಲ್ಲಿ ಆಪ್ರೇಟ್ ಆಗಲಿಕ್ಕೆ ಆಗೋದಿಲ್ಲ. ಮೂರನೇದಾಗಿ ಇದ್ದು
ಪರಿಪೂರ್ಣ ಜ್ಞಾನಕ್ಕೆ ಪರಿಶುದ್ಧಾತ್ಮನ ಸಹಾಯದಿಂದ ಬಂದರೆ ಅದರಲ್ಲಿ ಆಪ್ರೇಟ್ ಆಗಲಿಕ್ಕೆ ಸಾಧ್ಯ ಉಂಟು. ಆಗ ಮಾತ್ರ ಅದರ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅನ್ಯ ಭಾಷೆ ನಮಗೆ ಅನೇಕ ಸಾರಿ ಒಂದೇ ಗೊತ್ತಾಗೋದು, ಪೌಲ ಸಭೆಗೆ ಬರೆದಿದ್ದಾನಲ್ಲ, ಅದು ಸಭೆಯಲ್ಲಿ ಮಾತಾಡಬಾರ್ದು ಅಷ್ಟೇ. ಆದರೆ ಅದರ ಒಳಗಿರುವಂಥ ಮಹತ್ವ, ಅದೇ ಪೌಲ ಅದೇ ಅಧ್ಯಾಯದಲ್ಲಿ ಕೊನೆಯ ವಚನ ಏನು ಬರೆದಿದ್ದಾನೆ, 14ನೇ ಅಧ್ಯಾಯ 39ನೇ ವಚನ ಓದ್ರಿ. ಅದೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಎಲ್ಲರಿಗಿಂತ ಹೆಚ್ಚು ನಾನು ಮಾತಾಡ್ತೇನೆ. ಯಾಕೆ? ಒಂದು ವೇಳೆ ಅದರಲ್ಲಿ ಬೆನಿಫಿಟ್ ಇಲ್ಲದ್ರೆ, ಅದರಲ್ಲಿ ಅವಶ್ಯಕ ಇಲ್ಲದ್ರೆ ಎಲ್ಲರಿಗಿಂತ ಹೆಚ್ಚು ಯಾಕೆ ಮಾತಾಡ್ತಾನೆ ಅಪೊಸ್ತಲನಾದ ಪೌಲನು? ಕೊನೆಯದು ವಾಕ್ಯ ಏನು ಹೇಳ್ತದೆ? ಅವನ ಹೃದಯದ ರಹಸ್ಯಗಳು ಬಯಲಾಗುವವು. 1 ಕೊರಿಂಥ್ಯ 14ನೇ ಅಧ್ಯಾಯ ಲಾಸ್ಟ್ ವರ್ಡ್. ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ, ಅದು 39 ಹೇಳಿದ್ದು. ಓಕೆ. ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ ಮತ್ತು ವಾಣಿಯನ್ನಾಡುವುದಕ್ಕೆ ಬೇಡವೆನ್ನಬಾರದು, ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಹಲ್ಲೆಲೂಯಾ. ಆ ದಿನಗಳಲ್ಲಿ ಪೌಲನು ಒಂದೊಂದು ಪ್ಲೇಸಲ್ಲಿ ಇದ್ದುಕೊಂಡು ಕೇಳ್ರಿ, ಒಂದೊಂದು ಪ್ಲೇಸಲ್ಲಿ ಇದ್ದುಕೊಂಡು ಒಂದೊಂದು ಸಭೆಗೆ ಬರೆದಿದ್ದಾನಂದರೆ ಅದು ಡಾಕ್ಟ್ರಿನ್ ಅಂತಲ್ಲ, ಕೆಲವೊಂದು ಆಯಾ ಸಭೆಯ ಕಂಡೀಷನ್ಗಳನ್ನು ಹಿಡಿದು ಬರೆದಿದ್ದಾನೆ. ಇದರಲ್ಲಿ ಏನು ಗೊತ್ತಾಗ್ತದೆ ಗೊತ್ತಂದ್ರೆ, ಆ ಸಭೆಗಳಲ್ಲಿ ಸಿಸ್ಟಮ್ ಇರಲಿಲ್ಲ, ಆರಾಧನೆಯ ಒಂದು ಕ್ರಮ ಅವರಲ್ಲಿ ಇರಲಿಲ್ಲ. ಕ್ರಮಪಡಿಸೋದಕ್ಕಾಗಿ ಈ ಎಲ್ಲ ಮಾತಾಡುತ್ತಾ ಬಂದಿದ್ದಾನೆ ಹೊರತು ಅದೊಂದು ಡಾಕ್ಟ್ರಿನ್ ಅಲ್ಲ. ಇವತ್ತು ಸಭೆಯಲ್ಲಿ ಒಂದು ವೇಳೆ ಕೆಲವೊಂದು ಸಂದರ್ಭದಲ್ಲಿ ಲೀಡ್ ಆದರೆ ಅದು ಶಾಪ ಅಲ್ಲ, ಅದು ಪಾಪ ಅಲ್ಲ. ಅಂಥ ಬೋಧನೆಯನ್ನು ನೀವು ಒಪ್ಪಲೇಬೇಡ್ರಿ. ಸ್ಪಿರಿಟ್ ಲೀಡ್ ಮಾಡೋದಾದರೆ ಒಂದು ವೇಳೆ ಅದನ್ನು ಮಾತಾಡ್ರಿ, ದಟ್ ಇಸ್ ನಾಟ್ ಸಿನ್. ಟಂಗ್ಸ್ ಗಿಫ್ಟ್ ಆಲ್ಸೋ ಫ್ರಮ್, ಅದು ದೇವರ ಒಂದು ಕೊಡುಗೆ. ಅದು ಹಲ್ಲೆಲೂಯ. ನಿತ್ಯತ್ವ ಹೇಗೆ ಕೊಡುಗೆಯೋ ಹಾಗೇನೆ ಇದು ಸಹ ಒಂದು ಕೊಡುಗೆ. ಅದರಲ್ಲಿ ಆಗುವಂಥ ಬೆನಿಫಿಟ್ ಅದು ನಿತ್ಯತ್ವಕ್ಕೆ ನಡೆಸುವಂಥ ಬೆನಿಫಿಟ್. ಹಲ್ಲೆಲೂಯ. ನಿತ್ಯತ್ವಕ್ಕೆ ಕೂಡಿಸಿಕೊಳ್ಳುವಂಥ ಬೆನಿಫಿಟ್ ಅದರಲ್ಲಿ ಸಿಗ್ತದೆ. ಹಲ್ಲೆಲೂಯ. ಇನ್ನೊಮ್ಮೆ ಹೇಳ್ತೇನೆ, ದೇವರ ವಾಕ್ಯದಲ್ಲಿ ದೇವರು ಕೊಟ್ಟಂಥ ವರದಾನ, ಎಲ್ಲ ವರದಾನಗಳಲ್ಲಿ ಆಪರೇಟ್ ಆಗೋದಕ್ಕೆ ಚರ್ಚ್ ಬಯಸಬೇಕು. ಹಲ್ಲೆಲೂಯ. ಅಲ್ಲಿದ್ದು ಒಂದು ವಿಷಯ, ಇಲ್ಲಿದ್ದು ಒಂದು ವಿಷಯ ಇಟ್ಕೊಂಡು ಅದನ್ನು ಡಾಕ್ಟ್ರಿನ್ ಆಗಿ ಮಾಡಿಕೊಂಡು ಸ್ಟಕ್ ಆಗಬಾರ್ದು. ಇದರಿಂದ ಏನಾಗ್ತಾ ಇದೆ ಅಂದರೆ, ಎಷ್ಟೋ ಜನರು ಆ ವರಗಳನ್ನು ಹೊಂದಿಕೊಳ್ಳಲೇ ಇಲ್ಲ, ಅಥವಾ ವರಗಳನ್ನು ತಿಳ್ಕೊಳ್ಳೇ ಇಲ್ಲ, ತಮ್ಮಲ್ಲಿ ಇರುವಂಥ ವರಗಳನ್ನು ತಿಳ್ಕೊಳ್ಳೇ ಇಲ್ಲ. ಇದರಿಂದ ಎಷ್ಟೋ ಜನರು ಅಲ್ಪ ಸ್ವಲ್ಪ ತಿಳಿದಿರೋದ್ರಿಂದ ಅದರಲ್ಲಿ ಸರಿಯಾಗಿ ಆಪರೇಟ್ ಆಗಲಿ ಬೆನಿಫಿಟ್ ಹೊಂದಲಿಕ್ಕೆ ಆಗ್ತಾ ಇಲ್ಲ. ಆದರೆ ಕೆಲವರು ಪರಿಪೂರ್ಣವಾದಂಥ ಜ್ಞಾನಕ್ಕೆ ಬಂದು ಅದರಲ್ಲಿ ಆಪರೇಟ್ ಆಗ್ತಾ ಇದ್ದಾರೆ. ಅದು ಪರಲೋಕಕ್ಕಾಗಿ ಏನೋ ಸಂಗತಿಗಳನ್ನು ಕೂಡಿಸ್ತಾ ಬರ್ತಾ ಇದೆ. ಹಲ್ಲೆಲೂಯ. ದೇವರು ಒಂದು ವೇಳೆ ಅದು ಬೇಡ ಇದ್ದರೆ ಅದನ್ನು ಕೊಡ್ತಾ ಇರಲಿಲ್ಲ. ಅಥವಾ ಯಾವುದೇ ಆತ್ಮಿಕ ವರ ಇರ್ಬೋದು, ಅದು ಬೇಡ ಇದ್ದರೆ ದೇವರು ಕೊಡ್ತಾ ಇರಲಿಲ್ಲಲ್ಲ. ಬೇಡದನ್ನು ದೇವರು ಕೊಡ್ತಾರಾ? ಸಭೆಗೆ ಹಾನಿ ಮಾಡುವುದನ್ನು ದೇವರು ಕೊಡ್ತಾರಾ? ದೇವರ ಮಕ್ಕಳಿಗೆ ಹಾನಿ ಮಾಡುವುದನ್ನು ದೇವರು ಕೊಡ್ತಾರಾ? ಇಲ್ಲ. ಇದು ಸಭೆಗೆ ಬೆನಿಫಿಟ್ ಮಾಡುವಂಥ ಸಂಗತಿ. ಆದರೆ ಎಲ್ಲವೂ ಇದು ತಿಳಿದುಕೊಳ್ಳಬೇಕು, ಒಟ್ರಾಶೆ ಅಲ್ಲ. ಅದಕ್ಕೆ ಅದರ ಬೇಸ್ ಇದೆ, ಅದಕ್ಕೆ ಅದರದ್ದೇ ಆದಂಥ ಲೆವೆಲ್ ಇದೆ, ಕ್ರಮಗಳಿದೆ, ವಾಕ್ಯಗಳಿದೆ. ಆದರೆ ಆಪರೇಟ್ ಆಗೋದ್ರಲ್ಲಿ ನಾವು ಹಿಂಜಾರಲೇಬಾರ್ದು. ಈಗ ನಾವಿಲ್ಲಿ ಕುಳಿತುಕೊಂಡಿದ್ದೇವೆ, ಆಲೋಚನೆ ಮಾಡಿಕೊಳ್ಳೋಣ. ಎಷ್ಟು ಜನರಲ್ಲಿ ಆ ವರ ಇದೆ? ಎರಡನೇದಾಗಿ, ಎಷ್ಟು ಜನರು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಥವಾ ಪರಿಪೂರ್ಣವಾಗಿ ತಿಳ್ಕೊಂಡಿದ್ದೀರಾ? ಎಷ್ಟು ಜನರು ಈಗ ವೈಯಕ್ತಿಕವಾಗಿ ತಿಳ್ಕೊಳ್ಳೋಣ. ಓಕೆ, ವೈಯಕ್ತಿಕವಾಗಿ ಎಷ್ಟು ಸಮಯ ದೇವರ ಸನ್ನಿಧಾನದಲ್ಲಿ ಕಳೆಯುವಾಗ ಟಂಗ್ ಸ್ಪೀಕಿಂಗಲ್ಲಿ ಆಪರೇಟ್ ಆಗ್ತಾ ಇದ್ದೀರಿ? ಆಗ್ತಾ ಇಲ್ವಾ? ಯಾಕೆ ಆಗ್ತಾ ಇಲ್ಲ? ಒಂದು ವೇಳೆ ವಾಷಿಂಗ್ ಮಿಷಿನ್ ಇದ್ದರೂ ಕೂಡ ಅದನ್ನು ಆಪರೇಟ್ ಮಾಡದಿದ್ದರೆ ಅದರ ಬೆನಿಫಿಟನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಅದೇ ಪ್ರಕಾರ ಟಂಗ್ ಸ್ಪೀಕಿಂಗಲ್ಲಿ ಆಪರೇಟ್ ಆಗದಿದ್ದರೆ, ಅದರ ಇದ್ದು ಕೂಡ ಆಪರೇಟ್ ಆಗದಿದ್ದರೆ
ಅದರ ಬೆನಿಫಿಟ್ಸನ್ನು ನಾವು ಹೊಂದಲಿಕ್ಕಾಗೋದಿಲ್ಲ. ಅದರ ಬೆನಿಫಿಟ್ಸನ್ನು ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೋಗುವ ಬಹಳಷ್ಟು ವಿಷಯಗಳು ಇದೆ ಪ್ರಿಯರೇ. ಹಲ್ಲೆಲೂಯಾ. ಬಹಳಷ್ಟು ವಿಷಯಗಳು ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಂಬದವರಿಗೆ ಸೂಚನೆಗಾಗಿದೆ ಅಲ್ವಾ? ನಂಬುವವರಿಗೆ ಆ ವಾಕ್ಯ ನಡ್ಕೊಂಡು ಕೇಳೋದ್ರೆ ಅದು ನಂಬದವರಿಗೋಸ್ಕರ ಮಾತಾಡಬೇಕು, ಅವರಿಗೆ ಸೂಚನೆ ಅಂತ. ಇನ್ನು ಕೆಲವು ಹೇಳೋದು ನಂಬದವರು ಬರುವಾಗ ನಾವು ಮಾತಾಡುವ. ಹೌದು, ಯಾಕೆ ಆ ಸಭೆಗೆ ಹೇಳಿದ್ದು ಪ್ರಾರಂಭದಿಂದ ಎಂಡಿಂಗ್ನವರೆಗೆ ಟಂಗ್ಸ್ ಮಾತಾಡಿದರೆ ಒಂದು ಹೊಸ ಆತ್ಮಕ್ಕೆ ಸುವಾರ್ತೆ ಸಿಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಪ್ರಬೋಧಿಸುವ ವರವನ್ನೇ ಅಪೇಕ್ಷಿಸಬೇಕು, ಪ್ರವಾದನೆ ಮಾಡಬೇಕು. ಒಂದು ವೇಳೆ ಟಂಗ್ಸಲ್ಲಿ ನೀವು ಮಾತಾಡಿದರೆ ಅದರ ಸಭೆಯಲ್ಲಿ ಕಂಟಿನ್ಯೂ ಸ್ಟಾರ್ಟಿಂಗಿಂದ ಎಂಡಿಂಗ್ನವರೆಗೆ ಸಭೆಯಲ್ಲಿ ಟಂಗ್ಸ್ ಮಾತಾಡಿದರೆ, ಒಂದು ಸಭೆ ಪ್ರಾರಂಭವಾಗಿ ಟಂಗ್ಸಲ್ಲೇ ಹಾಡೋದು, ಟಂಗ್ಸಲ್ಲೇ ಪ್ರಾರ್ಥನೆ ಮಾಡೋದು, ಟಂಗ್ಸಲ್ಲೇ ರಹಸ್ಯಾರ್ಥಗಳನ್ನು ಹೇಳುವುದು, ಇದನ್ನು ಮಾಡ್ತಾ ಇದ್ದರೆ, ರಹಸ್ಯಾರ್ಥಗಳನ್ನು ಹೇಳಿದರೆ ಹೊಸಬ ಇದ್ದರೆ ಅಲ್ಲಿ ಬೇಕು ಇಂಟರ್ಪ್ರಿಟೇಷನ್ ಗಿಫ್ಟ್ ಆಪರೇಟ್ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಇಂಟರ್ಪ್ರಿಟೇಷನ್ ಗಿಫ್ಟ್ ಪ್ರೇಯರ್ ಮಾಡೋಣ, ನಾನು ಸಹ ಕೇಳಿಕೊಳ್ತಾ ಇದ್ದೇನೆ, ಹೆಚ್ಚೆಚ್ಚಾಗಿ ನೀವು ಸಹ ಕೇಳಿಕೊಳ್ಳ್ರಿ. ಒಂದು ವೇಳೆ ಇಂಟರ್ಪ್ರಿಟೇಷನ್ ಗಿಫ್ಟ್ ಇಲ್ಲ ಅಂದರೆ ನಾವು ಅದನ್ನು ಆಪರೇಟ್ ಮಾಡಬಾರ್ದಾ? ಇಂಟರ್ಪ್ರಿಟೇಷನ್ ಗಿಫ್ಟ್ ಬೇಕೇ ಬೇಕು, ಕೇಳಿಕೊಳ್ಳೋಣ. ಇಲ್ಲ ಅನ್ನುವ ಕೆಲವರಲ್ಲಿ ಅದನ್ನು ಆಪರೇಟ್ ಮಾಡಬಾರ್ದಾ? ಸುಮ್ಮನೆ ಕೂತ್ಕೊಳ್ಬೇಕಾ? ಇಲ್ಲ. ಇವತ್ತು ಕೆಲವು ವಿಷಯಗಳನ್ನು ನಾವು ಟಂಗ್ಸ್ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ. ದೇವರ ವಾಕ್ಯದಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ನೋಡುವಾಗ ಸ್ಟಾರ್ಟಿಂಗ್ನಿಂದ ಕೆಲವು ಪಾಯಿಂಟ್ಗಳನ್ನು ಟಚ್ ಮಾಡ್ತಾ ಬರ್ತೇನೆ. ಎಲ್ಲರೂ ಕೇಳ್ರಿ. ನೀವು ಯಾರೇ ಆಗಲಿ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳೋದಾದರೆ, ಗಮನಿಸೋದಾದರೆ, ಮೊನ್ನೆ ನಾವು ಫ್ರೈಡೇ ಲೀಡ್ ಆಯಿತು, ಕೇಳಿ ಗಮನಿಸುವಂಥ ವಿಚಾರದಲ್ಲಿ ನಾನು ಅದು ಮಾತಾಡಿದೆ ಫ್ರೈಡೇ. ಹಲ್ಲೆಲೂಯಾ. ಕೇಳಿ ಗಮನಿಸಿದರೆ ಏನಾಗ್ತದೆ? ಅದರ ರೆವಲ್ಯೂಷನ್ಗಳಲ್ಲಿ ನಾವು ತುಂಬ್ತೇವೆ. ಹಲ್ಲೆಲೂಯಾ. ಈಗ ನಾನು ಇಲ್ಲಿ ನಿಲ್ಲಿಸಲ್ಪಟ್ಟಿದ್ದೇನೆ, ನಾನು ಅಥವಾ ಇನ್ನೊಬ್ಬರು ಇಲ್ಲಿ ನಿಲ್ಲಿಸಲ್ಪಟ್ಟಾಗ ಯಾರೇ ಆಗಲಿ ನಮಗೆ ಗೊತ್ತಿರಬೇಕು, ಅವರ ಬಾಯಿಂದ ಬರುವುದು ದೇವರ ವಾಕ್ಯ. ಅದನ್ನು ಶ್ರದ್ಧೆಯಿಂದ ಕೇಳಬೇಕು, ಗಮನವಿಟ್ಟು ಕೇಳಬೇಕು, ಗಮನಿಸಬೇಕು. ಹಲ್ಲೆಲೂಯಾ. ಆಗ ಅದರ ಬೆನಿಫಿಟ್ ಆಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಗೊತ್ತುಂಟ? ಬಂದ ಹಾಗೆ ಒಂದು ಸ್ಥಿತಿಯಿಂದ ಬರ್ತೇವೆ, ಅದೇ ಸ್ಥಿತಿಯಿಂದ ಇರ್ತೇವೆ, ಅದೇ ಸ್ಥಿತಿಯಿಂದ ನಾವು ಹೋಗ್ತೇವೆ. ಅದರಿಂದ ನಮಗೆ ಪ್ರಯೋಜನ ಆಗೋದಿಲ್ಲ. ಇನ್ನೊಂದು, ಹೋಲಿ ಸ್ಪಿರಿಟ್ ಎಲ್ಲಿ ಯಾವಾಗ ಯಾರನ್ನು ನಿಲ್ಲಿಸ್ತಾರೋ, ಹಲ್ಲೆಲೂಯಾ, ಅವರ ಮೂಲಕ ಸಭೆಗೆ ಕಲಿಸ್ತಾರೆ, ಸಭೆಗೆ ಮಾತಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಎಲ್ಲರಲ್ಲಿ ಕಾರ್ಯ ಮಾಡುವಂಥ ಆತ್ಮನು ಯಾರು? ಒಬ್ಬನೇ ಆತ್ಮನಲ್ವ? ವಿಧವಾಗಿ ಮಾತಾಡುವಂಥ ದೇವರು ತನ್ನ ಆತ್ಮನ ಮೂಲಕ ವಿಧವಾಗಿ ಮಾತಾಡ್ತಾನೆ. ಅದನ್ನು ನಾವು ಕೇಳಬೇಕು. ಹಲ್ಲೆಲೂಯಾ. ಗಮನವಿಟ್ಟು ಕೇಳಬೇಕು. ಓಕೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16 ಮತ್ತು 17ನೇ ವಾಕ್ಯವನ್ನು ನಾವು ಓದುವಾಗ, ಮಾರ್ಕನ ಸುವಾರ್ತೆ 16 ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು. ಮಾರ್ಕವ ನೀವು ಯಾವುದು ಓದ್ತಾ ಇದ್ದೀರಿ? 15-16 ಹಾಕಿ. ನೀವು ಆಮೇಲೆ ಅವರಿಗೆ 17 ಹಾಕಿ. 17. ಓಕೆ. ಇದಲ್ಲದೆ ನಂಬೋರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡೂ ಆಗುವುದಿಲ್ಲ. ನೋಡಿ. ಓಕೆ. ಮುಂದೆ ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಓಕೆ. ಯೇಸು ಸ್ವಾಮಿ ಹೇಳಿದಂಥ ಮಾತುಗಳಲ್ಲಿ ಪ್ರಥಮತವಾಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವು ಹೋಗಿ ಸುವಾರ್ತೆ ಸಾರಿ ಅಂತ, ನಂಬಿದವರಿಗೆ ದೀಕ್ಷಾಸ್ನಾನ ಮಾಡಿ ಅಂತ ಹೇಳ್ತಾನೆ. 2ನೇ ಭಾಗಕ್ಕೆ ಬರ್ತಾನೆ. ಈಗ ಹೋಗುವವರು ಹೋದಾಗ ಕೇಳ್ರಿ ಎಲ್ಲರೂ,
ಸುವಾರ್ತೆಯನ್ನು ಸಾರುವವರು ಸಾರಿದಾಗ ನಂಬಿಕೆಗೆ ಬರ್ತಾರೆ ಅಲ್ವಾ ಜನರು ನಂಬಿಕೆಗೆ ಬರ್ತಾರೆ. ಈಗ ಜನರು ನಂಬಿಕೆಗೆ ಬಂದವರು ಆ ನಂಬಿಕೆಯಲ್ಲಿ ಹೆಚ್ಚುವಾಗ ಅವರ ಮೂಲಕ ಈ ಕಾರ್ಯಗಳೆಲ್ಲ ಆಗುವುದು ಎಂಬುದಾಗಿ ಬರೆದಿದೆ. ಅದರಲ್ಲಿ ಒಂದು ಯಾವುದು ನಾನಿವತ್ತು ಹೇಳಲಿಕ್ಕಿರುವಂಥದ್ದು ಹೊಸ ಭಾಷೆಗಳಿಂದ ಮಾತಾಡೋರು. 17ನೇ ವಚನದಲ್ಲಿದೆ ಹೊಸ ಭಾಷೆಗಳಿಂದ. ಅಲ್ಲಿ ಕನ್ನಡ ವರ್ಡ್, ಇಂಗ್ಲೀಷ್ ವರ್ಡ್ ಏನು ಹೇಳ್ತಾರೆ ಹೊಸ ಭಾಷೆಗಳಿಂದ ಮಾತಾಡುವವರ ಬಗ್ಗೆ? ದೇ ವಿಲ್ ಸ್ಪೀಕ್ ಇನ್ ನ್ಯೂ ಟಂಗ್ಸ್. ಹೊಸ ಭಾಷೆಗಳಿಂದ ಮಾತಾಡುವರು ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಇದು ಯಾವ ಸಂದರ್ಭ? ಆತನು ಸತ್ತು ಹೂಡಲ್ಪಟ್ಟು ಪುನರುತ್ತನಾಗಿ ಎದ್ದು ಬಂದಂಥ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ. ಇದಕ್ಕಿಂತ ಮುಂಚೆ ಕೂಡ ಆತನು ಶಿಷ್ಯರಿಗೆ ಒಂದು ಮಾತನ್ನು ಹೇಳಿರ್ತಾನೆ. ಯೋಹಾನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 16ರಿಂದ 17. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 16ರಿಂದ 17. ಆಗ ನಾನು ತಂದೆಯನ್ನು ಕೇಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು. 15, 16, 17 ಅಂತ ಓದಿ. 15, 16, 17. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15, 16, 17. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು, ನೀವು ಆತನನ್ನು ಬಲ್ಲಿರಿ. ಹಲ್ಲೆಲೂಯಾ. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಏನು ಮಾಡ್ತಾನಂತೆ? 16ನೇ ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಎಂಬುದಾಗಿ ಬರೆದಿದೆ. ಇದು ಯಾವ ಸಮಯದಲ್ಲಿ ಹೇಳಿದ್ದು? ಇನ್ನೇನ ತನ್ನ ಮರಣ ಕಾಲ ಬರುವುದಕ್ಕಿಂತ ಮುಂಚಿತವಾಗಿ. ಹಲ್ಲೆಲೂಯಾ. 14ನೇ ಅಧ್ಯಾಯ 1ನೇ ವಚನ ಏನು ಹೇಳ್ತದೆ? ಅದನ್ನು ಗ್ರಹಿಸಿದ್ರೆ ನಮ್ಗೆ ಗೊತ್ತಾಗ್ತದೆ ಅದು ಯಾವ ಕಾಲ ಅಂತ. ನಿಮ್ಮ ಹೃದಯವು ಕಳವಳಗೊಳ್ಳದೆ. ಯಾಕೆ ಹೇಳ್ತಾ ಇದ್ದಾನೆ? ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೇ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಹಲ್ಲೆಲೂಯಾ. ನೋಡ್ರಿ, ಆತನು ಹೋಗಬೇಕಾದಂಥ ಸಮಯ ಹತ್ತಿರ ಬಂದಿದೆ. ಅಂಥ ಸಂದರ್ಭದಲ್ಲಿ ಪ್ರಥಮತವಾಗಿ ಹೇಳ್ತಾನೆ, ನಾನು ಹೋಗ್ತಾ ಇದ್ದೇನೆ, ನಿಮ್ಮ ಜೊತೆ ಸದಾ ಕಾಲ ಇರುವುದಕ್ಕೆ ಬೇರೊಬ್ಬ ಸಹಾಯಕನನ್ನು ಏನು ಮಾಡ್ತೇನೆ? ಕಳುಹಿಸಿ ಕೊಡ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ಹಲ್ಲೆಲೂಯಾ. ಇದು ಇನ್ನೂ ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ಆ ಗಳಿಗೆ ಸಮೀಪ ಬರುವಾಗ ಹೇಳಿದ್ದು. ನಾವು ಫಸ್ಟ್ ಮಾರ್ಕನ ಸುವಾರ್ತೆಯಲ್ಲಿ ಓದಿದ್ದು ಸತ್ತು ಹೂಣಲ್ಪಟ್ಟು ಎದ್ದು ಬಂದ ನಂತರ ಹೇಳಿದ್ದು. ಹಲ್ಲೆಲೂಯಾ. ನಂಬುವವರಿಂದ ಈ ಸೂಚಕ ಕಾರ್ಯಗಳಾಗ್ತಾರೆ. ಹಲ್ಲೆಲೂಯಾ, ಹೊಸ ಭಾಷೆಗಳಿಂದ ಅವರು ಮಾತಾಡ್ತಾರೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ದೇವರ ವಾಕ್ಯದ ಆಧಾರದಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನೋಡುವಾಗ ಅವರು ಯಾವಾಗ ಮಾತಾಡಿದ್ರು? ಹಲ್ಲೆಲೂಯಾ. ಯಾವಾಗ ಮಾತಾಡಿದ್ರು? ಯೇಸು ಸ್ವಾಮಿಯ ಆಜ್ಞೆಗೆ ವಿಧೇಯರಾಗಿ ಯೇಸು ಸ್ವಾಮಿ ಏರಿಸಲ್ಪಟ್ಟು ಮೇಲಣ ಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಆತನು ಹೇಳಿದ ಮಾತಿಗೆ ವಿಧೇಯರಾಗಿ ಕಾದು ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. 50 ದಿನದಂದು ಅವರು ಕಾದು ಕೂತ್ಕೊಂಡಾಗ ಅವರೆಲ್ಲರ ಮೇಲೆ ಯೇಸು ಸ್ವಾಮಿ ಹೇಳಿದಾಗೆ ಆ ದಿನದಲ್ಲಿ 50 ದಿನದಲ್ಲಿ ಕೇಳ್ರಿ, ಯೇಸು ಸ್ವಾಮಿ ಹೇಳಿದ ಹಾಗೆ ಆ ಪವಿತ್ರಾತ್ಮನು ಹಿಡಿದು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸಹಾಯಕನು ಹಿಡಿದು ಬರ್ತಾ ಇದ್ದಾನೆ. ಆ ಸಹಾಯಕನು ಹಿಡಿದು ಬರುವಾಗ ಕಾದುಕೊಂಡಿದ್ದಂಥ ಎಲ್ಲ ಜನರನ್ನು ತನ್ನ ಶಕ್ತಿಯಿಂದ ತುಂಬಿಸ್ತಾ ಇದ್ದಾನೆ. ತುಂಬಿಸುವಾಗ ಅಲ್ಲಿ ನೋಡಿ 2ನೇ ಅಧ್ಯಾಯ 1ನೇ ವಚನ 4ನೇ ಅಪೊಸ್ತಲರ ಕೃತ್ಯ 2, 1ರಿಂದ 4ನೇ ವಚನವರೆಗೂ ಓದುವಾಗ ಅಲ್ಲಿ ಒಂದು ಘಟನೆ ನಡೆಯಲ್ಪಟ್ಟದನ್ನು ನಾವು ಓದಿದ್ದೇವೆ. ಏನಾಗ್ತದೆ? ಪರಿಶುದ್ಧಾತ್ಮನವರ ಮೇಲೆ ಬರುವಾಗ, ಬಲವಾಗಿ ಬರುವಾಗ ಅವರು
ನಾನಾ ಭಾಷೆಗಳನ್ನು, ಬೇರೆ ಬೇರೆ ಭಾಷೆಗಳನ್ನು ಏನು ಮಾಡಿದ್ರು? ಅವರು ಮಾತಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಹೌದಾ? ಬೇರೆ ಬೇರೆ ಭಾಷೆಗಳನ್ನು ಮಾತಾಡಿದ್ರ? ಹಲ್ಲೆಲೂಯಾ. ಬೇರೆ ಬೇರೆ ಭಾಷೆಗಳನ್ನು ಕೇಳ್ತಾ ಇದ್ದೀರಾ? ಟಯರ್ಡ್ ಆಗ್ತಾ ಇದ್ದೀರಾ? ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅವರು ಮಾತಾಡಿದಂಥ ಭಾಷೆ ಅವರಿಗೆ ಗೊತ್ತಿಲ್ಲದಂಥ ಭಾಷೆ, ಮತ್ತು ಅಲ್ಲಿ ಅವರು ಮಾತಾಡಿದಂಥ ಮಾತು ಅದು ಭೂಲೋಕದಲ್ಲಿ ಇದ್ದಂಥ ಮನುಷ್ಯರು ಮಾತಾಡುತ್ತಿದ್ದಂಥ ಒಂದು ಭಾಷೆ. ಹೌದಲ್ವಾ? ನೋಡ್ರಿ, 1ನೇ ವಚನದಿಂದ 4ನೇ ವಚನವರೆಗೆ ಓದ್ರಿ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ನೋಡಿ, ಬೇರೆ ಬೇರೆ ಭಾಷೆಗಳಿಂದ. ನೋಡಿ, ಅಲ್ಲಿ ಹೇಗೆ, ಯಾವ ಘಟನೆ ನಡೀತು? ಗಾಳಿ ಬೀಸುತ್ತದೋ ಎಂಬಂತೆ ಶಬ್ದ ಉಂಟಾಗಿ ಈ ನಲಿಗೆ ಯಾವುದು? ದೀಪದ ಇದು ಹೇಳ್ತಾರಲ್ಲ, ಜ್ಯೋತಿ, ಅದು ಅದರೋಪಾದಿಯಲ್ಲಿ ಒಬ್ಬೊಬ್ಬರ ಮೇಲೆ ಬಂದು ನಿಲ್ತದೆ. ನಿಮಗೊಂದು ಘಟನೆ ನಾನು ಹೇಳ್ತೇನೆ. ಒಂದು ಸಣ್ಣ ಪ್ರೇಯರ್ ಹಾಲ್ ಇತ್ತು. ಅದರಲ್ಲಿ ಕೆಲವು ಸ್ತ್ರೀಯರು ಅಲ್ಲಿ ಬಂದು ಸೇರಿ ಪ್ರಾರ್ಥನೆ ಮಾಡೋದಿತ್ತು. ಅವರು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಏನಾಯ್ತು ಗೊತ್ತುಂಟ? ಅವರಿಗೆ ಗೊತ್ತಿಲ್ಲ. ಅವರು ಪ್ರಾರ್ಥನೆ ಮಾಡ್ತಿರುವಾಗ ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟಿದ್ದಾರೆ. ಅನ್ಯ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ಏನಾಯ್ತು ಗೊತ್ತುಂಟ? ಹೊರಗೆ ಜನ ಬಂದೆಲ್ಲ ಸೇರಿಕೊಂಡು ನೀರು ಹಾಕ್ತಾ ಇದ್ದಾರೆ. ಅವರು ಯಾವ ಪ್ಲೇಸಲ್ಲಿದ್ದಾರೋ ಅದರ ಮೇಲ್ಛಾವಣಿ ಉಂಟಲ್ಲ, ರೂಫ್, ಅಲ್ಲಿ ಬೆಂಕಿ ಕಾಣಿಸ್ತಾ ಉಂಟು, ಉರಿತಾ ಉಂಟು. ಇವರು ನೀರು ಹಾಕ್ತಾ ಇದ್ದಾರೆ, ಆದರೆ ಆ ಬೆಂಕಿ ಆರ್ತಾ ಇಲ್ಲ, ಮತ್ತು ಆ ಬೆಂಕಿ ಆ ರೂಫನ್ನು ಸುಡ್ತಾ ಇಲ್ಲ. ಇವರ ಪ್ರಾರ್ಥನೆ ನಡೀತಾ ಉಂಟು. ನೋಡ್ರಿ, ಕೇವಲ ಅಪೋಸ್ತಲರ ಕಾಲದಲ್ಲಿ ಮಾತ್ರ ಅದು ಸೀಮಿತ, ಈ ಕಾಲದಲ್ಲಿ ಇಲ್ಲ ಎಂಬಂಥ ಕೆಲವು ಸಂಗತಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಅದ್ಭುತಗಳು, ಸೂಚಕಾರ್ಯಗಳು, ಮಹತ್ ಕಾರ್ಯಗಳು ಅದು ಅಪೋಸ್ತಲರ ಕಾಲದಲ್ಲಿ ಮಾತ್ರ ಸೀಮಿತ, ನಮ್ಮ ಕಾಲದಲ್ಲಿ ಇಲ್ಲ. ಎಷ್ಟೋ ಘಟನೆಗಳು ನಡೀತಾ ಉಂಟು. ಹಲ್ಲೆಲೂಯಾ. ಪವಿತ್ರಾತ್ಮನು ನೋಡ್ರಿ, ಅಲ್ಲಿ ಪಂಚಾಶತಮ ದಿನದಲ್ಲಿ ಹೇಗೆ ಆ ಬೆಂಕಿಯ ನಲಿಗೆಯೋಪಾದಿಯಲ್ಲಿ ಇಳಿದು ಬಂತೋ ಅದೇ ಪ್ರಕಾರ ಪ್ರಾರ್ಥನೆಗಾಗಿ ಸೇರಿದಂಥ ಸಮೂಹದ ಮೇಲೆ, ಆ ಮೇಲ್ಛಾವಣಿ ಮೇಲೆ ಆ ಬೆಂಕಿ ಬಂದು ಇಳಿದಿದೆ. ಆಶ್ಚರ್ಯ ಆಯಿತು. ಆ ಟೈಮಲ್ಲಿ ಕೆಲವರು ಸೇವ್ಡ್ ಆದರು, ರಕ್ಷಣೆಗೆ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರು ರಕ್ಷಣೆಗೆ ಬಂದರು. ಈಗ ಯೇಸುವಿನ ಕಾಲವನ್ನು ಆಲೋಚಿಸೋದಾದರೆ, ಯೇಸುವಿನ ಮೇಲೆ ಪವಿತ್ರಾತ್ಮ ಬರುವಾಗ ಯಾವ ಆಕಾರ ಬಂತು? ಪಾರಿವಾಳ ಬಂದದ, ಪಾರಿವಾಳದ ಆಕಾರದಲ್ಲಿ ಪವಿತ್ರಾತ್ಮನ ಬಂದದ. ಆ ಕಾಣಿಸಿಕೊಂಡದೊಂದು ಆಕಾರ, ಪಾರಿವಾಳದ ಆಕಾರ ಕಾಣಿಸಿಕೊಂಡದ್ದು. ಅಪೋಸ್ತಲರ ಮೇಲೆ ಪರಿಶುದ್ಧಾತ್ಮ ಬರುವಾಗ, ಅಭಿಷೇಕ ಆಗುವಾಗ ಬೆಂಕಿಯ ನಲಿಗೆಯೋಪಾದಿಯಲ್ಲಿ ಕಾಣಿಸಿಕೊಂಡಿತ್ತು. ಅದೇ ಪ್ರಕಾರ ಈ ದಿನಗಳಲ್ಲಿ ಸಭೆ ಒಂದು ವೇಳೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬುವುದಾದರೆ ಇನ್ನೂ ಅನೇಕ ರೀಸನ್ ಕಾಣಿಸಿಕೊಳ್ಳಬಹುದು. ಹಲ್ಲೆಲೂಯಾ. ಅದು ಮಾತ್ರ ದೇವರ ವಾಕ್ಯಕ್ಕೆ ಆಧಾರಿತವಾದ ರೀತಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾರಿವಾಳ ಅನ್ನುವಾಗ ಅದಕ್ಕೆ ಅರ್ಥ ಉಂಟು ದೇವರ ವಾಕ್ಯದಲ್ಲಿ. ಬೆಂಕಿ ಅನ್ನುವಾಗ ಪವಿತ್ರಾತ್ಮನಿಗೆ ಅದು ತೋರಿಸುವಂಥದ್ದು. ನೀರು ಅನ್ನುವಾಗ ಅದು ಕೂಡ ತೋರಿಸುವಂಥದ್ದು. ನಾನು ಕೆಲವರು ಹೇಳಿದ್ದನ್ನು ಕೇಳಿದ್ದೇನೆ. ಏನು ಗೊತ್ತುಂಟ? ಅವರು ಪ್ರಾರ್ಥನೆ ಮಾಡ್ತಾ ಇರುವಾಗ ಅನ್ಯ ಭಾಷೆಯಿಂದ ತುಂಬಲ್ಪಟ್ಟಾಗ ಅವರ ಮೇಲೆ ನೀರೇ ಒಂದು ಹೊಯ್ದಾಗೆ ಆಗೋದು. ನೀರು ಒದ್ದೆ ಆಗೋದಿಲ್ಲ.
ನಾನಾ ಅನುಭವಗಳು, ವಾಕ್ಯಕ್ಕೆ ಸಂಬಂಧಪಟ್ಟಂಥ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂಥ ಆಕಾರಗಳು ಕಾಣಿಸ್ಬೋದು. ನಾನು ಅದನ್ನು ಯಾಕೆ ಹೇಳ್ತೇನೆ ಗೊತ್ತುಂಟ? ಕೆಲವರು ಹೇಳ್ಬೋದು, ಅವು ತೋಜುಂಡು ಅವು ಬತ್ತನೆ ನನ್ನ ಮೆತ್ತು ಒಂದು ಬತ್ತನೆ, ಎಲ್ಲ ಒಪ್ಪಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಾಕ್ಯ ಆಧಾರಿತ ಬೇಕು. ಹಲ್ಲೆಲೂಯಾ. ಅವರ ಮೇಲೆ ಆ ಬೆಂಕಿಯ ನಾಲಿಗೆ ಯೋಪಾದಿಯಲ್ಲಿ ಬರುವಾಗ ಅವರು ಏನು ಮಾಡಿದ್ರಂತೆ? ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋದಕ್ಕೆ ಪ್ರಾರಂಭಿಸಿದರು. ಈ ವಾಕ್ಯವನ್ನು ಓದುವಾಗ ಏನಾದರೂ ಅರ್ಥ ಆಗ್ತದ? ಅವರು ಒಂದೇ ಭಾಷೆಗಳನ್ನು ಮಾತಾಡಿದಲ್ಲ, ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋದಕ್ಕೆ ಪ್ರಾರಂಭಿಸಿದರು ಅಂತ ಕನ್ನಡ ಹೊರಡಿದೆ ಅಲ್ವಾ? ಒಂದೇ ಭಾಷೆ ಅಲ್ಲ. ನಮಗೆ ಅಲ್ಲಿ ಗುರುತಾಗೋದು ಯಾವುದು? ಅಲ್ಲಿ ಸೇರಿ ಬಂದಂಥ, ಹಬ್ಬದ ಸಮಯಕ್ಕೆ ಬಂದಂಥ ಬೇರೆ ಬೇರೆ ಪ್ಲೇಸಿನ ಜನರು ಬಂದಿದ್ದಾರೆ ಹಬ್ಬ ಸಮಯಕ್ಕೆ. ಅವರು ಮಾತಾಡುವಂಥ ಭಾಷೆ ಇವರು ಮಾತಾಡಿದ್ದು ಅಲ್ಲಿ ಗೊತ್ತಾಗ್ತದೆ ನಮಗೆ. ಆದರೆ ಬೈಬಲ್ ಹೇಳ್ತದೆ, ನಾನು ಅಷ್ಟೇ ಅಂತ ಎಣಿಸೋದಿಲ್ಲ, ಅಷ್ಟು ಜನ ಅಲ್ಲಿ ಬಂದವರ ಭಾಷೆನೇ ಮಾತಾಡಿದ್ರಂತ ನಾನು ಎಣಿಸಲಿಲ್ಲ. ಕೆಲವರು ಬಂದವರ ಭಾಷೆ ಮಾತಾಡಿರ್ಬೋದು, ಇನ್ನು ಕೆಲವರು ಯಾರಿಗೂ ಅರ್ಥ ಆಗದ ಭಾಷೆಗಳನ್ನು ಮಾತಾಡಿರ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಬೈಬಲ್ನ ಆಧಾರದಲ್ಲಿ ನಾವು ನೋಡೋಣ. ಈ ಭಾಷೆಗಳಲ್ಲಿ ಎಷ್ಟು ವಿಧವಾದಂಥ ಭಾಷೆಗಳನ್ನು ಆ ಪವಿತ್ರಾತ್ಮನ ಅಭಿಷೇಕದಲ್ಲಿ ಅನ್ಯ ಭಾಷೆಯ ವರದಾನಗಳ ಮೂಲಕ ಒಬ್ಬ ವ್ಯಕ್ತಿ ಮಾತಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಆಲೋಚಿಸುವುದಾದರೆ ನೋಡ್ರಿ, ದೇವರ ವಾಕ್ಯದಲ್ಲಿ 14ನೇ ಅಧ್ಯಾಯ, 1ನೇ ಕೊರಿಂಥಿ 14ನೇ ಅಧ್ಯಾಯ 1-2ನೇ ವಚನವನ್ನು ಓದ್ರಿ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದುಂಟಾಗುವ ವರಗಳನ್ನು, ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು. ಒಂದು ನಿಮಿಷ, ಅದಕ್ಕಿಂತ ಮುಂಚಿತವಾಗಿ ಶ್ರಮಿಸಿ. 13ನೇ ಅಧ್ಯಾಯ 1-2ನೇ ವಚನ ಓದ್ರಿ. 13ನೇ ಅಧ್ಯಾಯ. ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ನೋಡಿ, ಎಂತ ಇದ್ದರೂ ಕೂಡ ಪ್ರೀತಿ ವೆರಿ ಇಂಪಾರ್ಟೆಂಟ್. ಇದನ್ನು ಮಿಸ್ ಮಾಡಲೇಬಾರ್ದು. ಆದರೆ ಅಲ್ಲಿ ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ಎಂಬುದಾಗಿ ಹೇಳ್ತದೆ. ಹಾಗಾದರೆ ಇಲ್ಲಿ ಪೌಲನು ಅನ್ಯ ಭಾಷೆಯನ್ನು ತುಂಬ ಮಾತಾಡ್ತಾ ಇದ್ದ. ಅವನು ಯಾವ್ಯಾವ ಭಾಷೆ ಮಾತಾಡ್ತಾ ಇದ್ದ? ನಾನು ಮನುಷ್ಯರ ಭಾಷೆಗಳನ್ನು, ದೇವರ ದೂತರ ಭಾಷೆಗಳನ್ನು ಆಡುವವನಾದರು ಅಂತ ಹೇಳ್ತಾನೆ. ಹಾಗಾದರೆ ಮನುಷ್ಯರು ಆಡುವಂಥ ಭಾಷೆ ಕೂಡ ಇದೆ, ಮತ್ತು ದೇವದೂತರು, ಪರಲೋಕದ ಭಾಷೆ ಅಂತ ಹೇಳ್ತೇವೆ, ದೇವದೂತರ ಭಾಷೆ ಕೂಡ ಇದೆ. ಹಲ್ಲೆಲೂಯಾ. ಈಗ ಅನ್ಯ ಭಾಷೆ ಆಡೋದಂದರೆ ನಮಗೆ ಗೊತ್ತಿಲ್ಲದ ಮಾತನ್ನು ನಾವು ಭಾಷೆಯಲ್ಲಿ ಮಾತಾಡೋದು. ಈಗ ನನಗೆ ಒರಿಸ್ಸಾದವರ ಲ್ಯಾಂಗ್ವೇಜ್ ಗೊತ್ತಿಲ್ಲ. ದೇವರಾತ್ಮನ ಶಕ್ತಿಯಿಂದ ತುಂಬಲ್ಪಡುವಾಗ ನಾನು ಒಡಿಸ್ಸಾ ಭಾಷೆಯಿಂದ ನಾನು ಮಾತಾಡ್ಬೋದು, ಗುಜರಾತ್ ಭಾಷೆಯಿಂದ ಮಾತಾಡ್ಬೋದು, ಗುಜರಾತಿ ಮಾತಾಡ್ಬೋದು, ಮರಾಠಿ ಗೊತ್ತುಂಟು ಸ್ವಲ್ಪ. ಯಾವುದು ಗೊತ್ತಿಲ್ಲ ಆ ಭಾಷೆಯಿಂದ ನಾನು ಮಾತಾಡಲಿಕ್ಕೆ ಸಾಧ್ಯ ಇದೆ. ಇದು ಮನುಷ್ಯರ ಭಾಷೆ, ಅಂದರೆ ನನಗೆ ಗೊತ್ತಿಲ್ಲದ ಬೇರೆ ಪಟ್ಟಣದವರು ಮಾತಾಡುವ ಭಾಷೆ ಮನುಷ್ಯರ ಭಾಷೆ ಎಂದು ಗುರುತಿಸಲ್ಪಡ್ತದೆ. ಹಲ್ಲೆಲೂಯಾ. ಟಂಗ್ಸ್ ಮಾತಾಡುವಾಗ ನನ್ನ ಭಾಷೆಯಲ್ಲೇ ಮಾತಾಡಿದ್ರೆ ಅದು ಅನ್ಯ ಭಾಷೆ ಆಗೋದಿಲ್ಲ. ಆಗ್ತದ? ನನಗೆ ಗೊತ್ತಿಲ್ಲದ ಇತರರು ಮಾತಾಡುವ ಮಾತು ಒಂದು. ಎರಡನೇದಾಗಿ ದೇವದೂತರ ಭಾಷೆ ಕೂಡ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವದೂತರು ಮಾತಾಡುವಂಥ ಭಾಷೆ ಅದು ದೇವರಿಗೂ ದೇವದೂತರಿಗೂ ಗೊತ್ತಿರ್ತದೆ, ಮತ್ತು ಮಾತಾಡುವವನಿಗೆ ಇಂಟರ್ಪ್ರಿಟೇಷನ್ ಗಿಫ್ಟ್ ಇದ್ದರೆ ಅವನಿಗೂ ಕೂಡ ಗೊತ್ತಾಗ್ತದೆ. ಎರಡನೇದಾಗಿ ದೇವದೂತರ ಭಾಷೆ ಇದೆ. ಒಬ್ಬರು ದೇವರ ಸೇವಕರು ಹೀಗೆ ಪ್ರೀಚಿಂಗ್ ಮಾಡ್ತಾಯಿದ್ರು, ನನಗೆ ಭಾಳ ಅರ್ಥ ಆಗ್ತಾ ಇರಲಿಲ್ಲ. ಟಂಗ್ಸ್ ವಿಷಯವಾಗಿ ಪ್ರೀಚ್ ಮಾಡ್ತಾ ಇರುವಾಗ ಅರ್ಥ ಆಗ್ತಾ ಇರಲಿಲ್ಲ. ಅವರು ಹೇಳ್ತಾಯಿದ್ರು, ಏನು ಹೇಳ್ತಾಯಿದ್ರು ಗೊತ್ತುಂಟ? ನಾವು ಟಂಗ್ಸಲ್ಲಿ ಮಾತಾಡುವಾಗ ಸೈತಾನನಿಗೆ ಗೊತ್ತಾಗೋದಿಲ್ಲ ಅಂತ. ನನಗೆ ಗೊತ್ತಿದ್ದದ್ದು ಎರಡೇ ಭಾಷೆ. ನನಗೆ ಆವಾಗ ಆಲೋಚನೆಯಲ್ಲಿದ್ದದ್ದು, ಸೈತಾನ
ಮಾನವನಿಗೆ ಹೇಗೆ ಗೊತ್ತಾಗೋದಿಲ್ಲ? ಮನುಷ್ಯರ ಭಾಷೆ ಸೈತಾನಿಗೆ ಗೊತ್ತುಂಟು, ಯಾಕಂದರೆ ಅಲ್ಲಲ್ಲಿ ಸುತ್ತಾ ಇರ್ತಾನೆ. ಎಲ್ಲ ವಿಸಿನ್, ಎಲ್ಲ ದೇಶ, ಕಂಟ್ರಿ, ರಾಜ್ಯ, ವಿಲೇಜ್ ಎಲ್ಲ ಸುತ್ತುತ್ತಾ ಇದ್ದಾನೆ. ಅವನಿಗೆ ಗೊತ್ತುಂಟು, ಎಲ್ಲರ ಭಾಷೆ ಅವನಿಗೆ ಗೊತ್ತುಂಟು ಅಲ್ವಾ? ಮನುಷ್ಯರ ಭಾಷೆ ಅವನಿಗೆ ಗೊತ್ತುಂಟು. ಎರಡನೇದಾಗಿ ದೂತರ ಭಾಷೆ ಅವನಿಗೆ ಗೊತ್ತಿಲ್ಲ ಅಂತ ಹೇಗೆ ಹೇಳೋದು? ಅವನೇ ದೂತ, ಪರಲೋಕದಲ್ಲಿದ್ದವ. ಹಾಗಾದರೆ ಟಂಗ್ಸಲ್ಲಿ ನಾವು ಪ್ರೇಯರ್ ಮಾಡೋದಾದರೆ, ಟಂಗ್ಸ್ ಮಾತಾಡುವಾಗ ಸೈತಾನಿಗೆ ಗೊತ್ತಾಗೋದಿಲ್ಲ ಅಂತ ಹೇಗೆ ಹೇಳ್ತಾರಪ್ಪ? ಒಂದು ಕನ್ಫ್ಯೂಸ್ ಇತ್ತು. ಎಷ್ಟೋ ವರ್ಷದ ನಂತರ ಅದರ ಕುರಿತಾಗಿ ಕೂತ್ಕೊಂಡು, ನಾನು ಮುಂಚೆ ಇದರ ಕುರಿತಾಗಿ ಮಾತಾಡ್ತಾ ಇರಲಿಲ್ಲ, ನನಗೆ ಅದರ ತಿಳುವಳಿಕೆ ಇರಲಿಲ್ಲ. ನಂತರ ಅದನ್ನು ಕುಳಿತುಕೊಂಡು ದೇವರ ವಾಕ್ಯವನ್ನು ಹುಡುಕಿದಾಗ ಒಂದು ಗೊತ್ತಾಯ್ತು. ಏನಂದರೆ, ಪ್ರಿಯರೇ, ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಭಾಷೆಗಳ ಕರ್ತೃ ಯಾರು? ದೇವರೇ. ಭಾಷೆಗಳ ಕರ್ತೃ ದೇವರೇ. ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನಾವು ಸ್ಟಡಿ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಅವರೊಂದು ಆಲೋಚನೆ ಮಾಡಿದರು. ಅವರೊಂದು ಆಲೋಚನೆ ಮಾಡಿದರು. ನಾನು ಯಾಕೆ ಹೇಳ್ತಾ ಇದ್ದೇನೆ? ಪವಿತ್ರಾತ್ಮನ ಮೂಮೆಂಟಿಗೆ ಹೆಚ್ಚುತ್ತ ಉಂಟು, ಅದಕ್ಕೆ ಹೇಳಿದೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಓಕೆ, ಅವರೊಂದು ಆಲೋಚನೆ ಮಾಡಿದರು. ಕೇಳ್ರಿ, ಅವರೊಂದು ಆಲೋಚನೆ ಮಾಡಿದರು. ಏನು ಆಲೋಚನೆ ಮಾಡಿದರು? ಬಾಬೆಲ್ ಗೋಪುರ, ಆಕಾಶ ಮುಟ್ಟುವಂಥ ಒಂದು ಬಾಬೆಲ್ ಗೋಪುರ ಕಟ್ಟಬೇಕಂತ. ಅಂಥ ಸಂದರ್ಭದಲ್ಲಿ ಯೆಹೋವನು ಇಳಿದು ಬಂದು ಅವರ ಭಾಷೆಗಳನ್ನು ಏನು ಮಾಡ್ತಾ ಇದ್ದಾನೆ? ತಾರುಮಾರು ಮಾಡ್ತಾ ಇದ್ದಾನೆ. ಒಂದೇ ಭಾಷೆ, ಒಂದೇ ಕುಲ, ಒಂದೇ ಜನಾಂಗ ಅಲ್ವಾ? ಎಲ್ಲರೂ ಒಂದೇ ಆಗಿದ್ದರು ಅಲ್ವಾ? ಅವರ ಭಾಷೆಯನ್ನು ತಾರುಮಾರು ಮಾಡಿಬಿಡ್ತಾ ಇದ್ದಾನೆ. ಈಗ ತಾರುಮಾರು ಮಾಡಿದಂದರೆ ಏನರ್ಥ? ಗೊತ್ತಿದ್ದ ಕೆಲವರಿಗೆ ಅದೇ ಭಾಷೆ. ಈಗ ನಾವಿಷ್ಟು ಜನ ಇದ್ದೇವೆ, ಈಗ ನಾವೆಲ್ಲರೂ ಒಂದೇ ಭಾಷೆ ಮಾತಾಡ್ತಾ ಇದ್ದೇವೆ. ಈಗ ತಾರುಮಾರಾದದಲ್ಲಿ ಏನಾದದ್ದು ಗೊತ್ತುಂಟ? ಸಡನ್ನೇ ಆಗಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದ ನಮ್ಮ ಭಾಷೆ ನನಗೆ ಅದು ಹೋಗುದೆ, ಮೈಂಡಿಂದ ಹೋಗುದೆ, ಅದು ಗೊತ್ತೇ ಇಲ್ಲ. ಹೊಸ ಭಾಷೆ ಬರೋದು ನನಗೆ. ಹಲ್ಲೆಲೂಯಾ, ಹೌದಾ? ಅದರಿಂದ ಅವರು ಅಲ್ಲಿ ಚದರಿದ್ರ, ಒಬ್ಬರ ಮಾತು ಒಬ್ಬರಿಗೆ ಅರ್ಥ ಆಗದೆ ಇದಾಯ್ತಾ? ಸಮಸ್ಯೆ ಆಯ್ತಾ? ಡೌಟ್ ಉಂಟಾ? ನೋಡ್ರಿ, ದೇವರ ವಾಕ್ಯದಲ್ಲಿ 11ನೇ ಅಧ್ಯಾಯದಲ್ಲಿ, ಆದಿಕಾಂಡ 11ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಜೀಸಸ್. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. ನೋಡಿ, ಒಂದೇ ಭಾಷೆ ಇತ್ತು, ಭಾಷಾ ಭೇದ ಇರಲಿಲ್ಲ. ಆಮೇಲೆ ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು. ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ. ನೋಡಿ, ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ. ದಿಸ್ ಇಸ್ ಸೂಪರ್ ನ್ಯಾಚುರಲ್. ನೋಡಿ, ಒಂದು ಅದ್ಭುತ ನೋಡ್ರಿ, ಇಲ್ಲಿ ಅರ್ಥ ಆಗ್ತಾ ಉಂಟಾ ನಿಮಗೆ? ಗಾಡ್ ಕ್ಯಾನ್ ಡೂ. ಹಲ್ಲೆಲೂಯಾ. ದೇವರು ಎಂಥದನ್ನೂ ಕೂಡ ಮಾಡಲು ಸಾಧ್ಯವುಳ್ಳ ಆತನು. ಅರೆ, ಈಗ ನಮ್ಮಲ್ಲೇ ಒಂದು ವೇಳೆ ನಡೆಯುವುದಿಲ್ಲ ಅಂಥದ್ದು. ಭಾಷೆ ಗೊತ್ತು, ತುಳು ಭಾಷೆಯಲ್ಲಿ ಮಾತಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ, ಕನ್ನಡ ಭಾಷೆ ಮಾತಾಡ್ತಾ ಇದ್ದೇವೆ. ಈಗ ಇದರಲ್ಲಿ ಕೆಲವು ಜನರಿಗೆ ಕನ್ನಡ ಭಾಷೆ ಹೋಗೇ ಬಿಟ್ಟಿತ್ತು. ನೋಡಿ, ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು. ಅದು ತಿಳಿಯದಂತೆ ಅಂದರೆ ಅರ್ಥ ಏನು? ಅದು ಮರ್ತೆ ಹೋಗುದು, ಹೊಸ ಭಾಷೆಯ ಜ್ಞಾನದಿಂದ ತುಂಬಲ್ಪಡೋದು. ದೇವರು ಏನಪ್ಪ ದೇವರು ನೋಡ್ರಿ, ಎಂಥ ಸರ್ವಜ್ಞಾನಿ. ಒಂದು ಭಾಷೆಯಲ್ಲಿ ಇಷ್ಟು ವರ್ಷ ನಾವು ಮಾತಾಡ್ತಾ ಇರ್ತೇವೆ, ಅದನ್ನು ತೆಗೆದು ಹೊಸ ಭಾಷೆಯ ಜ್ಞಾನದಿಂದ ದೇವರು ತುಂಬಿಸುವುದಂದರೆ ಆತನು ಎಂಥ ಜ್ಞಾನಿ ನೋಡ್ರಿ. ಆಗ ಅವರು ಅಲ್ಲಿ ನಿಲ್ಲಿಕ್ಕೆ ಆಗ್ತದ? ಮುಂದಿನ ವಚನ ನೋಡಿ, ಮಾಡೋಣ ಬನ್ನಿ ಅಂದನು. ಆಮೇಲೆ ನೆಕ್ಸ್ಟ್ ವರ್ಡ್,
ಹಾಗೆಯೇ ಮಾಡಿ ಯೆಹೋವನು ಅವರನ್ನು ಆ. ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು. ಆ, ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿ ಬಿಟ್ಟರು. ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ರು. ಇದನ್ನು ಯಾಕೆ ಹೇಳಿದೆ ಅಂದರೆ, ನಮ್ಮ ದೇವರೇ ಭಾಷೆಗಳ ಕರ್ತೃವಾಗಿದ್ದಾನೆ. ಹಲಲುಯ್ಯ, ಹಲಲುಯ್ಯ. ಭಾಷೆ ಕೊಡುವಾತನು ದೇವರೇ ಆಗಿದ್ದಾನೆ. ಹಲಲುಯ್ಯ. ಕೆಲವರಿಗೆ ಹೊಸ ಭಾಷೆಯ ನಿಮಿತ್ತ ಎಂತ ಮುಖ ನೋಡಿದ್ದಾರೆ. ಪರಿಚಯ ಈನ ಪಾತ್ರ ಅರ್ಥನೇ ಪೂಜಿ, ವ್ಯವಹಾರ ಮಲ್ಪರ ಪೂಜಿ, ಕುಡ ಗೋಪುರ ಕಟ್ಟರ ಪೂಜಿ. ನಾವು ಇದನ್ನೆಲ್ಲ ಪ್ರೇಯರ್ ಮಾಡಬೇಕು. ಎಂತ ಪ್ರೇಯರ್ ಮಾಡಬೇಕು ಗೊತ್ತಂಟ? ಒಂದು ಆತ್ಮಿಕ ವಲಯದಲ್ಲಿ ಇಂಥ ಕಾರ್ಯ ಆಗಬೇಕು. ಗೋಪುರ ಕಟ್ಟಲಿಕ್ಕೆ ನೋಡ್ತಾ ಇದ್ದಾರೆ. ದೇವರ ರಾಜ್ಯದ ವಿರುದ್ಧವಾಗಿ, ದೇವ ಸೇವೆಯ ವಿರುದ್ಧವಾಗಿ ಗೋಪುರಗಳು ಬಹಳಷ್ಟು ಕಟ್ಟಲ್ಪಡ್ತಾವೆ. ಕನ್ಫ್ಯೂಷನ್ ಬರಬೇಕು ಯೇಸುವಿನ ನಾಮದಲ್ಲಿ. ಹಲಲುಯ್ಯ. ನಾವು ಪ್ರಾರ್ಥನೆ ಮಾಡೋದು ನಿಮ್ಗೆ ಅರ್ಥ ಆಯ್ತಾರೆ. ಇದು ಯಾವ ರೀತಿ ಟಂಗ್ಸ್ ಬರಲಿ ಅಂತಲ್ಲ, ಬರಲಿ, ಮುಂದೆ ರಕ್ಷಣೆಗೆ ಬರಲಿ, ಅವ್ರದ್ದು ಬೇರೆ ವಿಷಯ. ಆದರೆ ಈಗ ರಕ್ಷಣೆಗೆ ಬರೋದಕ್ಕಿಂತ ಮುಂಚೆ ಒಬ್ಬರ ಮಾತು ಒಬ್ಬರಿಗೆ ಅರ್ಥ ಆಗ್ಬೇಕು, ಆಗ್ಬಾರ್ದು, ಕನ್ಫ್ಯೂಷನ್ ಆಗಬೇಕು. ಆಗ ಕಟ್ಟಲಿಕ್ಕೆ ಆಗುವುದಿಲ್ಲ. ದೇವರ ಚಿತ್ತದ ವಿರುದ್ಧವಾಗಿ, ದೇವರ ರಾಜ್ಯದ ವಿರುದ್ಧವಾಗಿ ಯಾರಾದರೂ ಕಟ್ಟಲಿಕ್ಕೆ ಹೊರಟ್ರೆ, ಇಲ್ಲಿ ಹೇಗೆ ಭಾಷೆ ತಾರುಮಾರಾಯ್ತಾ, ಹಾಗೆ ಅಲ್ಲಿ ಸಿಟುವೇಶನ್ಗಳು ತಾರುಮಾರಾಗಬೇಕು, ಕನ್ಫ್ಯೂಷನ್ಗಳು ಬರಬೇಕು. ನನ್ನ ದೇವರ ಹತ್ರ, ನಿಮ್ಮ ದೇವರ ಹತ್ರ ಮಾತ್ರ ಇದು ಸಾಧ್ಯ. ಪ್ಲಾನ್ಗಳನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ನನ್ನ ದೇವರಿಂದ, ನಿಮ್ಮ ದೇವರಿಂದ ಅಥವಾ ನಮ್ಮ ದೇವರಿಂದ, ನಾನು ನೀನು ನಂಬುವಂಥ ದೇವರಿಂದ ಸಾಧ್ಯ. ದೇವ ಜನರ ವಿರುದ್ಧವಾಗಿ, ದೇವ ಜನರ ಕುಟುಂಬದ ವಿರುದ್ಧವಾಗಿ, ಮಕ್ಕಳ ವಿರುದ್ಧವಾಗಿ ಎಂಥ ಆಲೋಚನೆ ಇದ್ದರೂ ಕನ್ಫ್ಯೂಷನ್ ತರಲಿಕ್ಕೆ ದೇವರ ಹತ್ರ ಸಾಧ್ಯ ಉಂಟು. ಹಲಲುಯ್ಯ, 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 ಹಲಲುಯ್ಯ. ಹಾಗಾದರೆ ಭಾಷೆಗಳ ಕರ್ತೃ ದೇವರೇ. ಹಾಗಾದರೆ ದೇವರು ಮಾರ್ಕನ ಸುವಾರ್ತೆಯಲ್ಲಿ ಯೇಸುವಿನ ಬಾಯಿಂದ ಮಾತಾಡಿಸಿದ್ದಾನೇನೆಂದರೆ, ಹೊಸ ಭಾಷೆಗಳಿಂದ ಮಾತಾಡೋರು ಅನ್ನುವಾಗ ಕೇವಲ ಗೊತ್ತಿಲ್ಲದ ಮನುಷ್ಯರ ಭಾಷೆ ಒಂದೇ ಅಲ್ಲ, ಗೊತ್ತಿಲ್ಲದ ದೇವದೂತರ ಭಾಷೆ ಒಂದೇ ಅಲ್ಲ, ನ್ಯೂ 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 ಹೊಸತಾಗದ, ಯಾರಿಗೂ ಗೊತ್ತಾಗದ ಭಾಷೆಯಲ್ಲಿ ದೇವರಾತ್ಮನು ಮಾತಾಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಬ್ರ್ಯಾಂಡ್ ನ್ಯೂ ಲ್ಯಾಂಗ್ವೇಜ್. ಅರ್ಥ ಆಗ್ತಾ ಉಂಟ ನಿಮಗೆ? ಬ್ರ್ಯಾಂಡ್ ನ್ಯೂ. ಹಲಲುಯ್ಯ, ಹಲಲುಯ್ಯ. ಬ್ರ್ಯಾಂಡ್ ನ್ಯೂ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿಸ್ಲಿಕ್ಕೆ ದೇವರ ಆತ್ಮನು ಶಕ್ತನಾಗಿದ್ದಾನೆ. ಆ ದೇವರು ನಮ್ಮನ್ನು ಮಾತಾಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಈಗ ಬ್ರ್ಯಾಂಡ್ ನ್ಯೂ ಲ್ಯಾಂಗ್ವೇಜ್ ಯಾರಿಗೆ ಅರ್ಥ ಆಗ್ತದೆ? ಯಾರಿಗಾದ್ರೂ ಅರ್ಥ ಆಗ್ತದ? ಅರ್ಥ ಆಗುವುದಿಲ್ಲ. ಹಲಲುಯ್ಯ. ಅದರಿಂದ ಸಭೆಯೇ, ಟಂಗ್ಸ್ ಗಿಫ್ಟ್ ಫ್ರಮ್ ಅಬಾವ್, ಅದು ದೇವರಿಂದ, ಪರಲೋಕದಿಂದ. ಅದನ್ನು ಇದ್ದ ಹಾಗೆ ನಾವು ರಿಸೀವ್ ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ದೇವರು ಏನಾದರೂ ಕೊಟ್ಟಿರೋದಾದರೆ ಅದನ್ನು ಬೇಡ ಅನ್ನಬಾರ್ದು. ಈ ಕೃಪಾ ಸಮಯದಲ್ಲಿ ಕೇಳ್ತಾ ಇದ್ದೀರಾ? ಎಲ್ಲರೂ ನನ್ನನ್ನು ಕೇಳ್ತಾ ಇದ್ದೀರಾ? ಈ ಕೃಪಾ ಸಮಯದಲ್ಲಿ ತನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ, ತನ್ನ ಮಹಿಮೆಗೋಸ್ಕರ ಆತನು ಏನನ್ನಾದರೂ ಕೊಡಲಿಕ್ಕೆ ಇಷ್ಟಪಟ್ಟಿರೋದಾದರೆ ಅದನ್ನು ಬೇಡ ಅನ್ನಬಾರ್ದು. ಹಲಲುಯ್ಯ, ಹಲಲುಯ್ಯ. ಈಗ ನೋಡೋಣ, ಅನ್ಯ ಭಾಷೆ. ಈ 3 ಭಾಷೆಗಳಲ್ಲಿ ಯಾವುದಾದ್ರೂ ಭಾಷೆಗಳಲ್ಲಿ ನಾವು ಮಾತಾಡಲಿಕ್ಕೆ ಸಾಧ್ಯ ಉಂಟು. ಓಕೆ. ಈಗ ಅನ್ಯ ಭಾಷೆ ಮಾತಾಡುವವನ ಒಂದು ಜೀವಿತದ ಕುರಿತಾಗಿ ಕೆಲವು ವಿಷಯಗಳನ್ನು ನಾವು ನೋಡ್ಲಿಕ್ಕೆ ಹೋಗೋಣ. ಇದು ಬಹಳ ಒಂದು ಆಳವಾದಂಥ ಸಂಗತಿ, ಅರ್ಥವುಳ್ಳ ಸಂಗತಿ. ದೇವರ ವಾಕ್ಯ 14ನೇ ಅಧ್ಯಾಯ 1ನೇ ಕೊರಿಂಥಿಯ, ಅದರಲ್ಲಿ 1ನೇ ವಚನವನ್ನು ನಾವು ಓದುವಾಗ, 14ನೇ ಅಧ್ಯಾಯ 1ನೇ ಕೊರಿಂಥಿಯ 14ನೇ ಅಧ್ಯಾಯ 2ನೇ ವಚನ ಓದಿ. 1 ಬೇಡ, 2ನೇ ವಚನ ಓದಿ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಓಕೆ. ನಾನು ಇವತ್ತು ಎಷ್ಟು ಕವರ್ ಮಾಡ್ಲಿಕ್ಕೆ ಆಗ್ತಾರೆ ಅಷ್ಟು ಕವರ್ ಮಾಡ್ತೇನೆ. ಈಗ ಪಾಯಿಂಟ್ ನಂಬರ್ 1, ಯಾರು ಟಂಗ್ಸ್ ಅಲ್ಲಿ ಆಪರೇಟ್ ಆಗ್ತಾ ಇದ್ದಾರಾ ಅವರು ದೇವರ ಸಂಗಡ ಮಾತಾಡ್ತಾ ಇದ್ದಾರಂತೆ. ಯಾರ ಸಂಗಡ ಮಾತಾಡ್ತಾ ಇದ್ದಾರೆ? ದೇವರ ಸಂಗಡ. ಓಕೆ, ಮುಂದುವರಿಸಿ. ಮನುಷ್ಯರ ಸಂಗಡ ಅಲ್ಲ, ದೇವರ ಸಂಗಡ ಮಾತಾಡೋದು. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳುಕೊಳ್ಳುವುದಿಲ್ಲ. ಯಾರು ತಿಳಿದು ಸಾಕು. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಾನೆ ಅಂತ ಬರೆದಿದ್ದೆ. ಯಾರು ತಿಳ್ಕೊಳ್ಳೋದಿಲ್ಲ. ಟಂಗ್ಸ್ನ ಒಳಗಿರುವಂಥ 2 ಸಂಗತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಟಂಗ್ಸ್ ಮಾತಾಡೋದು ಓನ್ ವಿಲ್ಲಿನಿಂದಲ್ಲ,
ಓನ್ ಪವರಿಂದಲ್ಲ, ಅದು ದೇವರ ಚಿತ್ತದಿಂದ, ದೇವರ ಆತ್ಮನಿಂದ ಮಾತಾಡೋದು. ನೋಡ್ರಿ, ಅಲ್ಲಿ ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ, ಮನುಷ್ಯರ ಸಂಗಡ ಮಾತಾಡೋದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ಪವಿತ್ರಾತ್ಮನ ಪ್ರೇರೇಪಣೆಗೆ ಒಳಗಾಗಿ ಮಾತಾಡ್ತಾನೆ. ಓಕೆ, ಒಂದು ಸಂಗತಿ. ಎರಡನೇ ಸಂಗತಿ, ಅದೇ 14ನೇ ಅಧ್ಯಾಯ 14ನೇ ವಚನದಲ್ಲಿ ಇರುವಂಥ ಒಂದು ಮಾತು. 14ನೇ ಅಧ್ಯಾಯ 14ನೇ ವಚನ. ಯಾಕಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನಾತ್ಮವು ಪ್ರಾರ್ಥಿಸುವುದೇ ಹೊರತು. ಓಕೆ, ನನ್ನ ಆತ್ಮವು ಪ್ರಾರ್ಥಿಸೋದು ಹೊರತು ಆಮೇಲೆ ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ಸಾಕು. ಹಾಗಾದ್ರೆ ನಂಬರ್ 1, ಯಾರ ಗಿಫ್ಟ್ ಅನ್ನು ಪಡ್ಕೊಂಡಿದ್ದಾರೋ ಆ ಗಿಫ್ಟ್ ಅಲ್ಲಿ ಆಪರೇಟ್ ಆಗುವಾಗ ತಿಳ್ಕೊಳ್ಬೇಕು, ಯಾರಿಂದ ಪ್ರೇರೇಪಿಸಲ್ಪಡೋದಲ್ಲ, ಪವಿತ್ರಾತ್ಮರಿಂದ ಪ್ರೇರೇಪಿಸಲ್ಪಡೋದು. ಹಲ್ಲೆಲೂಯಾ. ಎರಡನೇದಾಗಿ, ತನ್ನ ಆತ್ಮದಿಂದ ಆಪರೇಟ್ ಆಗೋ, ಪವಿತ್ರಾತ್ಮನಿಂದ ಪ್ರೇರೇಪಣೆ ಹೊಂದಿಕೊಂಡು ಆತ್ಮದಿಂದ ಪ್ರೇಯರ್ ಮಾಡುವಂಥದ್ದು, ಆತ್ಮದಿಂದ ಹಾಡುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಕನೆಕ್ಷನ್ ನೋಡಿ, ದೇವರು ಪವಿತ್ರ, ಅದು ದೇವರು, ಕ್ರಿಸ್ತನು, ಪವಿತ್ರಾತ್ಮನು. ಹಲ್ಲೆಲೂಯಾ. ಪವಿತ್ರಾತ್ಮನು ನಮ್ಮ ಆತ್ಮದ ಮೂಲಕ ಆತನು ಮಾತಾಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇರೇಪಣೆ ಕೊಡುವ ಆತನು ಯಾರು? ಪವಿತ್ರಾತ್ಮನು. ಮಾತಾಡೋದು ಯಾರು? ನಾವು ಎಲ್ಲಿಂದ ಮಾತಾಡ್ತೇವೆ? ಎಲ್ಲಿಂದ? ಬುದ್ಧಿಯಿಂದವಾ, ಸ್ಪಿರಿಟಿಂದವಾ? ಎಲ್ಲಿಂದ? ಸ್ಪಿರಿಟಿಂದ ಮಾತಾಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಹೀಗೆ ನಾವು ದೇವರ ಸಂಗಡ ಆತ್ಮ ಪ್ರೇರಿತರಾಗಿ ನಮ್ಮ ಆತ್ಮದಿಂದ ದೇವರ ಸಂಗಡ ಹತ್ರ ಆ ಒಂದು ಕನೆಕ್ಷನ್ ಇಟ್ಕೊಡ್ತೇವೆ, ಆ ಫೆಲೋಶಿಪ್, ಅನ್ಯೋನ್ಯತೆ. ಇದರಿಂದ ಬೆನಿಫಿಟ್ ಏನು ಗೊತ್ತುಂಟ? ನೀವು ಹೇಳಿ ನೋಡುವ, ಏನೆಲ್ಲ ಆಗ್ತದೆ? ಇನ್ನೊಮ್ಮೆ ಹೇಳ್ತೇನೆ, ಕೇಳ್ರಿ. ನಾನು ರಿಪೀಟ್ ಹೇಳುವಂಥ ಉದ್ದೇಶ ಅರ್ಥ ಆಗಲಿ ಎಂಬುದಾಗಿ ರಿಪೀಟ್ ಹೇಳ್ತಾ ಇರ್ತೇನಲ್ವ. ಪವಿತ್ರಾತ್ಮ ಪ್ರೇರಿತನಾಗಿ ಆತ್ಮದಿಂದ ನೀವು ಮಾತಾಡ್ತಾ ಇದ್ದೀರಿ. ಈಗ ಟಂಗ್ಸ್, ಈ 3 ಭಾಷೆಗಳಲ್ಲಿ ಯಾವುದೋ ಒಂದು ಭಾಷೆ ಮಾತಾಡ್ತಾ ಇದ್ದೀರಿ. ಓಕೆ, ಮಾತಾಡ್ತಾ ಇರುವಾಗ ಏನಾಗ್ತದೆ? ಏನಾಗ್ಬೋದು? ಏನೆಲ್ಲ ಆಗ್ಬೋದು? ಏನಿಲ್ವಾ? ಏನಿಲ್ಲ ಅಂದ್ರೆ ಸಂದೇಶ ಮುಗಿಸು, ಮನೆಗೆ ಹೋಗು. ಏನಿಲ್ಲ ಅಂದ್ರೆ ಇಷ್ಟು ಸಮಯ ಹೊತ್ತು ಮಾತಾಡಿದ್ದು ವೇಸ್ಟ್ ಆಗ್ತದಲ್ಲ. ಏನಾಗ್ತದೆ ನೀವು ಹೇಳಿ ನೋಡುವ. ಏನೆಲ್ಲ ಆಗ್ಬೋದು? ಆಲೋಚನೆ ಮಾಡ್ರಿ. ಬುದ್ಧಿ ನಿಷ್ಫಲವಾಗಿರ್ತದೆ, ಸ್ಪಿರಿಟ್ ಎದ್ದಿರ್ತದೆ. ಹಲ್ಲೆಲೂಯಾ. ಸ್ಪಿರಿಟಲ್ಲಿ ನಾವು ಮಾತಾಡ್ತಾ ಇರುವಾಗ, ದೇವರ ಸಂಗಡ ಕಮ್ಯುನಿಕೇಷನ್ ಮಾಡ್ತಾ ಇರುವಾಗ, ಅದಕ್ಕೊಂದು ಎಕ್ಸಾಂಪಲಲ್ಲಿ ಹೇಳ್ತೇನೆ. ಕಳೆದ ದಿನ ಬೇರೆ ಬೇರೆ ವಿಷಯಕ್ಕೆ ಆ ಎಕ್ಸಾಂಪಲ್ ಹೇಳಿದ್ದೇನೆ. ತಿರುಗಿ ವಿಷಯಕ್ಕೂ ಕೂಡ ನಾನು ಎಕ್ಸಾಂಪಲನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ನಿಮ್ಮ ಮಕ್ಕಳನ್ನು ಕೆಲವೊಂದು ವಾತಾವರಣದಲ್ಲಿ ಕೆಲವೊಂದು ಜನರೊಟ್ಟಿಗೆ ಬಿಡುವುದಿಲ್ಲ. ಯಾಕೆ? ಯಾಕಂದರೆ ಅಲ್ಲಿಯ ವಾತಾವರಣ, ಅಲ್ಲಿಯ ಮಾತಿನ ಶೈಲಿ, ನಡವಳಿಕೆ ಇಷ್ಟ ಆಗುವುದಿಲ್ಲ ನಮಗೆ. ಇನ್ನೊಮ್ಮೆ ಹೇಳ್ತೇನೆ, ನಮ್ಮ ಮಕ್ಕಳ ಕುರಿತಾಗಿ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವೇನು ಮಾಡ್ತೇವೆ? ಕೆಲವೊಂದು ವಾತಾವರಣದ, ಕೆಲವೊಂದು ಕಡೆಯಲ್ಲಿರುವಂಥ ಜನರು, ಆ ವಾತಾವರಣದ ಜನರು, ನೀವು ಅರ್ಥ ಮಾಡ್ಕೊಳ್ಳ, ಅಲ್ಲಿಗೆ ನಮ್ಮ ಮಕ್ಕಳನ್ನು ಬಿಡುವುದಿಲ್ಲ. ಯಾಕೆ ಬಿಡುವುದಿಲ್ಲ? ಅಲ್ಲಿಯ ಮಾತಿನ ಶೈಲಿ, ಅಲ್ಲಿಯ ವರ್ತನೆ, ನಡೆನುಡಿ, ಕ್ರಿಯೆ ಅದೊಂಥರ ವಿಭಿನ್ನವಾಗಿರ್ತದೆ. ಅದು ದೇವರಿಗೆ ಮೆಚ್ಚುಗೆಯಾಗಿರುವಂಥದ್ದಾಗಿರುವುದಿಲ್ಲ. ಅದಕ್ಕೆ ನಾವು ಜಾಗ್ರತೆ ಹೇಳ್ತೇವೆ. ಪೋಡ ಜಾಗ್ರತೆ. ಯಾರು ಹೇಳಬೇಡಿ ಕೈಕಾರ್ ಕಟ್ತಪಾಡು. ಅಯ್ಯೋ ಬೇಡಪ್ಪ, ಕಾರ್ ಕಟ್ಟಪಾಡುವೆ ಅಂತ ಹೇಳಿದ್ರು ಕಟ್ತದೆಲ್ಲ ಬೇಡ. ಪೋಯಡ ಜಾಗ್ರತೆ. ಈ ಹಕ್ಕಿಗಳು ಗಮ್ಮತ್ತು ಗೊತ್ತುಂಟ ನಿಮಗೆ? ಯಾವ ಹಕ್ಕಿಗಳನ್ನು ಗೂಡಲ್ಲಿ ಕೂಡಿಸಿರ್ತೇವೆ ನೋಡ್ರಿ, ಅದು ಹಾರ್ಲಿಕ್ಕೇನೆ ನೋಡೋದಂತೆ. ಹಾಗೆ ಅಮ್ಮ ಪೇಟೆ ಪೋಯಾರ,
ಅಮ್ಮ ಅಡೇ ಪೋಯಾರ ಈಡೇ ಪೋಯಾರ ಕಾತದ ಕುಲ್ಲೊಂದೇ ಬಲ್ಪರೆ ಓಡ್ಲಿಕ್ಕೆ ಕಾಯ್ತಾ ಇರ್ತೇವೆ. ಯಾಕೆ? ಅದು ಇಷ್ಟ ಆಗ್ತದೆ, ಮನೆಯವರಿಗೆ ಗೊತ್ತಾಗ್ತದೆ. ನಿಕ್ಕು ಪೋರ್ಚ್ ಬಂತಿರೋ ಡಮ್ ಒಂದು ಬೀಳ್ತದೆ. ಈಚೆ ಅಪ್ಪನದು, ಆಚೆ ಅಮ್ಮನದು. ಕೆಲವು ಅಮ್ಮಂದಿರು ನ್ಯೂಸ್ ಬಂದಿದೆ ನನಗೆ, ಕೆಲವು ಅಮ್ಮಂದಿರು ನನಗೆ ಇಡ್ಸ್ಟುಡಿಯಲ್ಲಿ ಹೊಡೆದಿದ್ದಾರೆ. ಒಳ್ಳೆ ಆಯ್ತು ಅಂತ ಹೇಳಿದೆ ನಾನು. ಅದು ಈಗ ನಿಮಗೆ ಗೊತ್ತಾಗೋದಿಲ್ಲ, ದೊಡ್ಡದ ನಂತರ ಗೊತ್ತಾಗ್ತದೆ ಆ ಇಡುಸಿಡಿಯ ಫಲ ಎಷ್ಟು ಒಳ್ಳೆ ಇರ್ತದೆ ಎಂಬುದಾಗಿ ಗೊತ್ತಾಗೋದಿಲ್ಲ. ಏನಿರಲಿ, ಇಲ್ಲಿ ನೋಡ್ರಿ, ಕಮ್ಯುನಿಕೇಷನ್ ಮಾಡಲಿಕ್ಕೆ ನಾವು ನಮ್ಮ ಮಕ್ಕಳನ್ನಾಗಲಿ ನಾವಾಗಲಿ ಬೇಡವಾದಂಥ ಜನರೊಂದಿಗೆ ಕಮ್ಯುನಿಕೇಷನ್ ನಾವು ಮಾಡೋದಿಲ್ಲ. ಮಕ್ಕಳನ್ನು ಕೂಡ ಕಮ್ಯುನಿಕೇಷನ್ ಮಾಡಲಿಕ್ಕೆ ಬಿಡೋದಿಲ್ಲ, ಫೆಲೋಶಿಪ್ ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ? ಯಾಕೆಂದರೆ ಅವರ ಜೊತೆ ಮಾತಾಡಿ 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 ಅವರ ಮಾತಿನ ಶೈಲಿ ಇಂಪಾರ್ಟ್ ಆಗ್ತದೆ, ಅವರ ಲೈಫ್ ಸ್ಟೈಲ್ ಇಂಪಾರ್ಟ್ ಆಗ್ತದೆ. ಮಾತಾಡಿ ಯಾರ ಜೊತೆ ನೀವು ನೋಡಿಬೇಕಾದ್ರೆ, ನಮ್ಮ ಮಕ್ಕಳಿರಲಿ ನಾವಿರಲಿ, ಯಾರ ಜೊತೆ ಯಾವುದರ ಜೊತೆ ಹೆಚ್ಚು ಕಮ್ಯುನಿಕೇಟ್ ಮಾಡ್ತಾ ಇರ್ತೇವೆ, ಹೆಚ್ಚು ಮಾತಾಡ್ತಾ ಇರ್ತೇವೆ, ಅಲ್ಲಿದ್ದು ಸ್ಟೈಲ್ ಉಂಟಲ್ಲ, ಅಲ್ಲಿದ್ದು ಶೈಲಿ, ಮಾತಿನ ಶೈಲಿಯೋ ನಡತೆಯೋ ಶೈಲಿಯೋ ಎಲ್ಲ ಇಂಪಾರ್ಟ್ ಆಗ್ತದೆ. ಅದಕ್ಕೆ ಟಿವಿ ಮುಂದೆ ಜಾಸ್ತಿ ಕುತ್ಕೊಳ್ಬಾರ್ದು. ಗೌರಮ್ಮ ವೆಂಕಮ್ಮ ಆ ಮೈಯಮ್ಮನೆಲ್ಲ ಬದಿಗೆ ಹಾಕಬೇಕು. ನಮ್ಮ ಸ್ಪಿರಿಚುವಲ್ ಗ್ರೋತ್ ಆಗುವುದಿಲ್ಲ, ಇಂಪಾರ್ಟೇಷನ್ ಆಗ್ತದೆ. ಪಕ್ಕದ ಮನೆಯ ಪಕ್ಕದ ಮನೆಯ ಪಂಕಜಮ್ಮ ಬೈಯಾಡ್ಬೇಕು ಅಂತ ಪೊರ್ತು ಪಂಕಜಮ್ಮನಟ್ಟು ಪೋದು ಕುಲ್ದು ಪಾತೆರಗ ದೇವರನ ಮಗಲಾಂಡ ತೊಂದರೆ ಅಜ್ಜಿ ಲೋಕದ ಮಗಲಾಂಡ ಬಾರಿ ಬಂಗ ಬರ್ಕೊಂಡು ಇಂಪಾರ್ಟೇಷನ್ ಆಗ್ತದೆ. ದೇವರ ಸಂಗಡ ಮಾತಾಡುವಾಗ ಏನಾಗ್ತದೆ ಗೊತ್ತುಂಟ? ನೋಡ್ರಿ, ನಾವು ಸ್ಪಿರಿಟ್ಟಲ್ಲಿ ತುಂಬಲ್ಪಟ್ಟವರಾಗಿ ಟಂಗ್ಸಲ್ಲಿಯೋ ಪ್ರಾರ್ಥನೆಯಲ್ಲಿ ನಾವು ಸಮಯ ಕಳೆಯುವಾಗ, ದೇವರ ಸಂಗಡ ಮಾತಾಡ್ತಾ ಇರುವಾಗ ಅಲ್ಲಿಯ ಶೈಲಿ ನಮ್ಮಲ್ಲಿ ಇಂಪಾರ್ಟ್ ಆಗ್ತದೆ, ಪರಲೋಕದ ಶೈಲಿ ನಮ್ಮಲ್ಲಿ ಇಂಪಾರ್ಟ್ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪರಲೋಕದ ಒಂದು ಚಲನ ವಲನ ಯಾವ ರೀತಿ ಇದೆ ಅದು ಇಂಪಾರ್ಟ್ ಆಗ್ತದೆ. ನಮ್ಮನ್ನು ನಾವು ಹೆಚ್ಚು ಕಮ್ಯುನಿಕೇಷನ್ ಮಾಡ್ತಾ ಇರುವಾಗ, ಮಾತಾಡ್ತಾ ಇರುವಾಗ, ಟಂಗ್ ಸ್ಪೀಕಿಂಗಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರುವಾಗ ನೋಡ್ರಿ, ಸ್ವಲ್ಪ ಸಮಯ ಹೋಗಲಿ, ಜನರು ನಿಮ್ಮನ್ನು ನೋಡಿದಾಗ ಏನು ಹೇಳ್ತಾರೆ ನೋಡ್ರಿ. ಮುಖ ಭಾವದಲ್ಲಿ ಕೂಡ ಚೇಂಜಸ್ ಬರ್ತದೆ. ಹಲ್ಲೆಲೂಯ. ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಚೇಂಜಸ್ ಬರ್ತದೆ. ನಾವು ಭೂ ಸಂಬಂಧವಾದ ಭಾವಗಳಲ್ಲಿ ಸಾಯುತ್ತಾ ಪರಲೋಕ ಸಂಬಂಧವಾದಂಥ ಭಾವಗಳಲ್ಲಿ ಏಳುತ್ತಾ ರೈಸ್ ಆಗುತ್ತಾ ಅದರ ಚಲನವಲನಗಳಲ್ಲಿ ನಾವು ಕಾಣಿಸಿಕೊಳ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ವಾಣಿಯನ್ನಾಡುವವನು ಯಾರ ಸಂಗಡ ಮಾತಾಡ್ತಾನಂತೆ? ದೇವರ ಸಂಗಡ ಹೆಚ್ಚೆಚ್ಚು ಮಾತಾಡ್ತಾ ಇರುವಾಗ ಅಲ್ಲಿಯ ಸಂಗತಿಗಳು, ದೈವಿಕವಾದಂಥ ಸಂಗತಿಗಳು, ಸೂಪರ್ ನ್ಯಾಚುರಲ್ ಪವರ್ ನಮಗೆ ಇಂಪಾರ್ಟ್ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗೆ ಬೇಕಿದು? ಬೇಕಾ ಬೇಡವಾ? ಯಾರಿಗಿದು ಬೇಕಾದರೆ ನೀನು ಯಾರ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಇದ್ದಿ, ಎಂಥವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿ, ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿ, ಯಾವುದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿ, ಜಾಗೃತೆಯಾಗಿರು. ನೀನು ದೇವರ ಸಂಗಡ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ನಿನ್ನ ಜೀವಿತದಲ್ಲಿ ಬೆನಿಫಿಟ್. ಓ, ಸೂಪರ್ ನ್ಯಾಚುರಲ್ ಪವರಿಂದ ತುಂಬಲ್ಪಡ್ತಿ. ನಿನ್ನ ಮಾತಿನ ಶೈಲಿ ಚೇಂಜ್ ಆಗ್ತದೆ, ನಡೆ ನುಡಿಯ ಶೈಲಿ ಚೇಂಜ್ ಆಗ್ತದೆ, ನಿನ್ನ ಮೊಬೈಲಲ್ಲಿ ಸ್ಟೇಟಸ್ ಚೇಂಜ್ ಆಗ್ತದೆ, ನೀನು ಕೇಳುವಂತ ಸಾಂಗ್ಗಳು ಚೇಂಜ್ ಆಗ್ತದೆ. ಲೋಕ ಮತ್ತು ಆತ್ಮಿಕ ಮಿಂಗಿಲಾಗಿ ಬರುವುದಿಲ್ಲ. ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗುವಾಗ ಪರಲೋಕದ ಸಂಗತಿಯ ಆ ಮಹಿಮೆಯಿಂದ ತುಂಬಲ್ಪಡ್ತೇವೆ. ನಮ್ಮ ಡ್ರೆಸ್, ನಮ್ಮ ಕೂದಲು, ನಮ್ಮ ಮೊಬೈಲ್ ಎಲ್ಲ ದೇವರ ಮಹಿಮೆಯನ್ನು ತೋರಿಸ್ತದೆ. ಅದಕ್ಕೆ ಇಂಪಾರ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯ. ಸಮಯ ಆಗಿದೆ.
ದೇವ್ರ ಚಿತ್ತ ಆದರೆ ಮುಂದಿನ ಸಮಯದಲ್ಲಿ ನಾವು ಮುಂದುವರಿಸಿ ಇನ್ನೂ ಏನು ಬೆನಿಫಿಟ್ಗಳೆಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ದಿನ ಬರುವಾಗ ಪರಲೋಕ ಭೂಲೋಕವನ್ನು ನೋಡುವಾಗ ನಾವು ಕಮ್ಯುನಿಕೇಟ್ ಮಾಡಿ, ಟಂಗ್ ಸ್ಪೀಕಿಂಗ್ ಮಾಡಿ 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 ಆತನ ಮಹಿಮೆಯಿಂದ ತುಂಬಲ್ಪಟ್ಟದನ್ನ ಪರಲೋಕ ನೋಡ್ಬೋದು. ವಾವ್, ಭೂಲೋಕದಲ್ಲಿ ಇಲ್ಲೊಬ್ಬ ಕ್ರಿಸ್ತನ್ ಇದ್ದಾನೆ, ಇಲ್ಲೊಬ್ಬ ಕ್ರಿಸ್ತನ್ ಇದ್ದಾನೆ, ಇಲ್ಲೊಬ್ಬ ಕ್ರಿಸ್ತನಿಂದ ಇದ್ದಾನೆ ಎಂಬುದಾಗಿ ಪರಲೋಕದ ದೂತಗಳನ್ನು ನೋಡ್ಬೋದು ನಮ್ಮನ್ನು. ಹಲ್ಲೆಲೂಯ. ಹಾಗೆ ಆಗುವುದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯೋ? ದೇವರ ಚಿತ್ತವನ್ನು ನನ್ನ ನಿಮ್ಮ ಜೀವಿತ ನೆರವೇರಿಸೋಕ್ಕೆ ನನಗೆ ನಿಮಗೆ ಇಂಟ್ರೆಸ್ಟ್ ಇದೆಯೋ? ದೇವರಿಗೆ ಒಳಪಡಿಸೋಣ, ದೇವರಲ್ಲಿ ಸಮಯ ಕಳೆಯೋಣ, ಪವಿತ್ರಾತ್ಮನಿಂದ ತುಂಬಲ್ಪಡುವುದಕ್ಕೆ ಒಪ್ಪಿಸಿಕೊಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ನಾನು ಪವಿತ್ರಾತ್ಮನ ತುಂಬಲ್ಪಡಬೇಕು, ಪವಿತ್ರಾತ್ಮನಿಂದ ತುಂಬಲ್ಪಡೋದ್ರಿಂದ ಬೆನಿಫಿಟ್ ಏನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ. ಪ್ರವಾದನ ವರವನ್ನು ಆಸಕ್ತಿಯಿಂದ ಅಪೇಕ್ಷಿಸುವುದರಲ್ಲಿ ಏನಾಗ್ತದೆ ಅದು ಸಹ ಹೇಳ್ತೇನೆ. ದಟ್ ಇಸ್ ಆಲ್ಸೋ ವರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಎಲ್ಲವನ್ನು ತಿಳ್ಕೊಳ್ಬೇಕು, ಎಲ್ಲವನ್ನು ಕಲ್ತುಕೊಳ್ಬೇಕು. ಎಷ್ಟು ಜನ ನಿಮ್ಮ ಜೀವಿತವನ್ನು ನೀವು ದೇವರ ಸನ್ಮುಖದಲ್ಲೇ ಕಳೆಯುವುದಕ್ಕಾಗಿ ಒಪ್ಪಿಸಿಕೊಡ್ತೀರಿ? ಆಗ ಪರಲೋಕ ನೋಡುವಾಗ ಪರಲೋಕದ ಸ್ವಾರೂಪ್ಯ ಭೂಲೋಕದಲ್ಲಿ ಕೂಡ ಕಾಣ್ತದೆ, ಒಬ್ಬೊಬ್ಬ ವ್ಯಕ್ತಿಗಳಲ್ಲಿ ಕಾಣ್ತದೆ. ಪರಲೋಕಕ್ಕೂ ಇನ್ನೂ ಖುಷಿ ಆಗ್ತದೆ, ಇನ್ನೂ ಪರಲೋಕ ಬಲವಾಗಿ ಉಪಯೋಗಿಸ್ತದೆ. ಅಂಥ ಜನರು ಎಲ್ಲಾದರೂ ಹೋಗಿ ನಿಂತರೆ ಪರಲೋಕನೇ ಅಲ್ಲಿ ಬಂದ ಹಾಗೆ. ಗೊತ್ತುಂಟ ನಿಮಗೆ? ದೇವರ ರಾಜ್ಯವೇ ಅಲ್ಲಿ ಬಂದ ಹಾಗೆ. ದೇವರ ರಾಜ್ಯ ಬಂದಾಗ ದೇವರ ರಾಜ್ಯದಲ್ಲಿ ಏನೆಲ್ಲ ಇದೆ? ಏನೆಲ್ಲ? ಸಂತೋಷ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವ ಆನಂದ. ರೋಮಾಪುರ 14:7 ನೋಡ್ರಿ, 14:7, 14:17. ಹಾಂ, 14:17. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಮತ್ತೇನಂತೆ? ದೇವರ ರಾಜ್ಯ ಏನಂತೆ? ಎಲ್ಲಿ ದೇವರ ರಾಜ್ಯ ಇದೆಯೋ ಅಲ್ಲಿ ನೀತಿ. ನೀತಿ ಅಂದ್ರೆ ಅರ್ಥ ಏನು? ನೀತಿ ಅಂದ್ರೆ ಬೇರೆ ಏನಲ್ಲ, ದೇವರು ಬಯಸುವಂಥ ವಿಷಯಗಳು, ದೇವರು ಒಪ್ಪುವಂಥ ವಿಷಯಗಳು, ದೇವರು ಇಷ್ಟಪಡುವಂಥ ವಿಷಯಗಳು. ಕಿಂಗ್ಡಮ್ ಆಫ್ ಗಾಡ್ ಎಲ್ಲಿದೆಯೋ ಅಲ್ಲಿ ರೈಚಸ್ನೆಸ್ ಇರ್ತದೆ, ನೀತಿ ಇರ್ತದೆ, ಅಲ್ಲಿ ಸಮಾಧಾನ ಇರ್ತದೆ, ಅಲ್ಲಿ ಪವಿತ್ರಾತ್ಮನಿಂದ ಉಂಟಾಗುವ ಆನಂದವಿರ್ತದೆ. ನಾವು ಎಲ್ಲಿ ಹೋದ್ರೂ ಕೂಡ ಕಿಂಗ್ಡಮ್ ಇವತ್ತು ಯಾರಲ್ಲಿದೆ? ದೇವರ ರಾಜ್ಯ ಎಲ್ಲಿದೆ? ಅಲ್ಲಿದೆ, ಇಲ್ಲಿದೆಲ್ಲ ನನ್ನೊಳಗಿದೆ, ನಮ್ಮೊಳಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಹೀಗಿರುವಾಗ ಕಮ್ಯುನಿಕೇಶನ್ ನೋಡಿ, ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾದವರು ದೇವರೊಂದಿಗೆ ಕಮ್ಯುನಿಕೇಶನ್ ಅಲ್ಲಿ ಹೆಚ್ಚೆಚ್ಚಾಗಿ ಇರುವಾಗ ಏನಾಗ್ತದೆ? ನಾವು ಹೋದಲ್ಲಿ ಬಂದಲ್ಲಿ ದೇವರ ರಾಜ್ಯವನ್ನು ತರುವವರಾಗಿದ್ದೇವೆ. ಅಂದರೆ ನೀತಿಯನ್ನು ತರುವವರಾಗಿದ್ದೇವೆ, ಸಮಾಧಾನವನ್ನು ತರುವವರಾಗಿದ್ದೇವೆ, ಪವಿತ್ರಾತ್ಮನಿಂದ ಆಗುವ ಆನಂದವನ್ನು ರಿಲೀಸ್ ಮಾಡುವವರಾಗಿದ್ದೇವೆ. ಹಲ್ಲೆಲೂಯ. ನಾವು ಅದರಲ್ಲಿ ಫ್ಲೋ ಆಗ್ತಾ ಇರ್ತೇವೆ, ನಾವು ಹೋದ ಪ್ಲೇಸಲ್ಲಿ ಇದನ್ನು ಫ್ಲೋ ಮಾಡುವವರಾಗಿರ್ತೇವೆ. ಹಲ್ಲೆಲೂಯ. ಯಾಕಂದ್ರೆ ನನ್ನನ್ನು ನಂಬುವವನ ಹೊಟ್ಟೆ ಒಳಗಿಂದ ಜೀವಕರವಾದಂಥ ಹೊಳೆಗಳು ಹರಿದು ಬರ್ತದೆ. ಎಲ್ಲಿ ಹೋದಲ್ಲಿ ಜೀವ. ಹಲ್ಲೆಲೂಯ. ನಾನು ನೀನು ಅಂಥವರಾದಂಥ ನೀನು ಹೋಗುವಾಗ ಲೈಫ್ ಫ್ಲೋ ಆಗ್ತದೆ, ಲೈಫ್ ಫ್ಲೋ. ಹಲ್ಲೆಲೂಯ. ಎಷ್ಟು ಜನರಿಗೆ ಆಶೆ ಉಂಟು ಅಂಥ ವ್ಯಕ್ತಿ ನಾನು ಆಗಬೇಕು, ದೇವರಾತ್ಮನಿಂದ ತುಂಬಲ್ಪಟ್ಟು, ಅನ್ಯ ಭಾಷೆಯಿಂದ ತುಂಬಲ್ಪಟ್ಟು, ನಾನು ದೇವರ ಜೊತೆ ಕಮ್ಯುನಿಕೇಶನ್ ಅನ್ನು ಹೆಚ್ಚೆಚ್ಚು ಮಾಡುತ್ತಾ ಟೈಮ್ ಸ್ಪೆಂಡಿಂಗ್ ಮಾಡುತ್ತಾ, ಹಲ್ಲೆಲೂಯ, ದೇವರ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ಎಷ್ಟು ಜನರಿಗೆ ಆಸೆ ಉಂಟು? ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಅದಾಗಬೇಕೆಂಬುದಾಗಿ ದೇವರು ನಿಮ್ಮನ್ನು ಕರೆದದ್ದು. ದೇವರು ಕರೆಕ್ಷನ್ಗೆ ಕರೆ ಕೊಡ್ತಾ ಇರ್ತಾನೆ, ದೇವರು ನಮ್ಮನಿಗೆ ತಿಳುವಳಿಕೆ ಕೊಡ್ತಾ ಇರ್ತಾನೆ, ದೇವರು ಸಭೆಯನ್ನು ತಿದ್ದಬೇಕಾದ್ರೆ ತಿದ್ದುತ್ತಾ ಇರ್ತಾನೆ, ಸಭೆಯನ್ನು ಬಲಪಡಿಸಬೇಕಾದ್ರೆ ಬಲಪಡಿಸ್ತಾ ಇರ್ತಾನೆ. ಹಲ್ಲೆಲೂಯ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಹಲ್ಲೆಲೂಯ. ನನಗೆ ಹೆಚ್ಚೆಚ್ಚು ಆಸೆ ಬಂದಿದೆ ಪವಿತ್ರಾತ್ಮನಿಂದ ತೇಲಾಡಬೇಕೆಂಬುದಾಗಿ. ಹಲ್ಲೆಲೂಯ. ಪವಿತ್ರಾತ್ಮ ಭರಿತನಾಗಬೇಕೆಂಬುದಾಗಿ. ಹಲ್ಲೆಲೂಯ. ಹೋದ ಸ್ಥಳದಲ್ಲಿ ಬಂದ ಸ್ಥಳದಲ್ಲಿ ಮಹಿಮೆಯ ಕಾರ್ಯ ಆಗಬೇಕೆಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಬಯಸಿದ್ದು ಮಾತ್ರವಲ್ಲ, ತವಕಿಸ್ತಾ ಇದ್ದೇವೆ, ದೇವರ ಸಮ್ಮುಖದಲ್ಲಿ ಮಾತಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಕಣ್ಣುಗಳು ದೇವರ ಮಹಿಮೆ ನೋಡ್ತಾ ಇದೆ. ಹಲ್ಲೆಲೂಯ. ಮೊನ್ನೆ ಒಂದು ಮನೆಗೆ ಹೋಗಿದ್ದೆವು. ಆ ವ್ಯಕ್ತಿ ಎಷ್ಟೋ ಸಮಯದಿಂದ ಚೇರಲ್ಲಿ ಕೂತ್ಕೊಂಡಿದ್ರು, ಸಮಸ್ಯೆಯಲ್ಲಿದ್ದರು. ಪ್ರೇಯರ್ ಮಾಡುವಾಗ ಈಗ ದೇವರ ಶಕ್ತಿ ಬಂತು ನೋಡಿ, ಗಡ 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 ನಡುಗಿದ್ದಾರೆ. ಇದು ಮನುಷ್ಯರ ಹತ್ರ ಸಾಧ್ಯ ಉಂಟಾ? ಮನುಷ್ಯರ ಹತ್ರ ಸಾಧ್ಯ ಉಂಟಾ?
ಕಿಂಗ್ಡಮ್ ಎಲ್ಲಿ ಬರ್ತದೋ ಅಲ್ಲಿ ದೈವಿಕ ಕಾರ್ಯ ಕೂಡ ಉಂಟಾಗ್ತದೆ. ದೇವರ ರಾಜ್ಯ ಎಲ್ಲಿ ಬರ್ತದೋ ಅಲ್ಲಿ ನೀತಿ ಬರ್ತದೆ, ಸಮಾಧಾನ ಬರ್ತದೆ, ಪವಿತ್ರಾತ್ಮನಿಂದ ಉಂಟಾದ ಆನಂದ ಮಾತ್ರವಲ್ಲ, ಪವಿತ್ರಾತ್ಮನ ಒಂದು ಚಾಲನೆ ಉಂಟಾಗ್ತದೆ ಅಲ್ಲಿ. ಹಲ್ಲೆಲೂಯಾ. ನನಗೊಂದು ಆಸೆ, ನಾನಾಗಲಿ ನೀವಾಗಲಿ ಹೋದ ಕಡೆ ಉಂಟಲ್ಲ, ನಾವು ಸುಮ್ಮನೆ ಇದ್ದರೂ ಕೂಡ ಅಲ್ಲಿ ಸ್ಟಾರ್ಟ್ ಆಗಬೇಕು. ವಿಚ್ ಕ್ರಾಫ್ಟ್ಗಳಿದ್ರೆ ನಡುಗಿ ಅದರಷ್ಟೇ ವಾಮಿಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ಸಮರ್ಪಣೆ ಮಾಡೋಣ. ಇನ್ನು ಕೂಡ ಶರೀರ ದೀನ ಸ್ವಭಾವದಲ್ಲಿ ಇರುವುದಾದರೆ ಬೇಡ, ಅದು ನಮಗೆ ಗುಟ್ಕಗಳು ಅಥವಾ ಡ್ರಿಂಕ್ಸ್ ಇದರಲ್ಲೇ ಇದ್ದುಕೊಂಡು ನಾವು ಭಕ್ತಿ ಮಾಡೋದಾದರೆ ನಾವು ಪವಿತ್ರಾತ್ಮನಿಂದ ತುಂಬಲ್ಪಡ್ಲಿಕ್ಕೆ ಆಗುದಿಲ್ಲ, ಪವಿತ್ರಾತ್ಮನನ್ನು ಪಡೆದುಕೊಳ್ಳಿಕ್ಕೆ ಆಗುದಿಲ್ಲ, ಅನ್ಯ ಭಾಷೆಯಿಂದ ತುಂಬಲ್ಪಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಹೊರಗೆ ಬರಲೇಬೇಕು. ದೇವರು ಮತ್ತು ಲೋಕ, ಅಥವಾ ದೇವರು ಬೇಕು, ದೇವರು ಬಯಸದ ಸಂಗತಿಯೂ ಬೇಕು, ದೇವರು ಇಷ್ಟಪಡದ ಸಂಗತಿ, ಎರಡು ಒಟ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾವುದಾದ್ರೂ ಒಂದು. ಹಲ್ಲೆಲೂಯಾ. ಆಗ ಮಾತ್ರ ಆತನ ಆಶೆ ನನ್ನ ನಿನ್ನ ಜೀವಿತದಲ್ಲಿ ನೆರವೇರಲಿಕ್ಕಾಗ್ತದೆ. ಸಮರ್ಪಣೆ ಮಾಡಬೇಕಾದ್ರೆ ಒಂದು ಸಮರ್ಪಣೆ ಮಾಡೋಣ ಮತ್ತು ದೇವರ ಒಂದು ಸಹಾಯವನ್ನು ಕೇಳಿ ನನ್ನನ್ನು ತುಂಬಿಸು ಸ್ವಾಮಿ ಎಂಬುದಾಗಿ ಹೇಳಬೇಕಾದ್ರೆ ನಾವು ತುಂಬಿಸಲಿಕ್ಕೆ ಬಿಟ್ಟು ಕೊಡೋಣ. ಥ್ಯಾಂಕ್ ಯು ಜೀಸಸ್. ಯೇಸು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನಾವು ಪರೀಕ್ಷೆ ಮಾಡುವ, ಈ ವಾಕ್ಯದ ಮೂಲಕ ಪರೀಕ್ಷೆ ಮಾಡ್ತಾ ಇದ್ದ ಹಾಗೆ ಕರ್ತನ ಮೇಜಿಗೂ ಕೂಡ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ತಂದೆಯಾದ ದೇವರೇ, ಈ ಲೈವ್ ಅಲ್ಲಿರುವಂಥ ಪ್ರತಿಯೊಬ್ಬರಿಗೆ ಹಾಗೆ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ವರ್ಡ್ ಅನೇಕ ಕಡೆ ರೀಚ್ ಆಗಲಿ ದೇವರೇ, ಒಬ್ಬರಿಂದ ಇನ್ನೊಬ್ಬರಿಗೆ ರೀಚ್ ಆಗಲಿ. ಮತ್ತು ಕರ್ತನೆ, ನಿನ್ನ ಚಿತ್ತ ನೆರವೇರಲಿ, ನಿನ್ನ ಆಲೋಚನೆ ಈಡೇರಲಿ. ನೀನು ಉನ್ನತಿಗೆ ಬರಬೇಕು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನೀನು ಉನ್ನತಿಗೆ ಬರಬೇಕು, ನಿನ್ನ ಮಹಿಮೆ ಪ್ರಖ್ಯಾತಿಗೆ ಬರಬೇಕು, ನಿನ್ನ ಆಲೋಚನೆ ಈಡೇರಬೇಕು, ನಿನಗೆ ಮಹಿಮೆ ಆಗಬೇಕು. ಈಗ ನೋಡುತ್ತೀರಿ ಲೈವಲ್ಲಿ ಯಾರು ಇದ್ದಾರೋ ದೇವರೇ, ಅವರು ಮಾತ್ರವಲ್ಲದೆ ಲೈವಲ್ಲಿ ಇಲ್ಲದ ಪ್ರತಿಯೊಂದು ಜನರು ಕೂಡ, ಮುಂದೆ ನೋಡುವಂಥ ಜನರು ಕೂಡ ಬ್ಲೆಸ್ ಆಗಲಿ ದೇವರೇ. ನಿನ್ನ ವಾಕ್ಯದ ಪ್ರತ್ಯಕ್ಷತೆ ಬರಲು ಉಂಟಾಗಲಿ, ಕಾರ್ಯ ನಡೆಯಲಿ. ಜೀಸಸ್ ನೇಮ್ ಲಾರ್ಡ್.